ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮಸೀದಿಯಿಂದ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ರು. ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತು. ಇಲ್ಲಿ ಪ್ರಮುಖವಾಗಿ ಎರಡು ಪ್ರಶ್ನೆಗಳಿದ್ದಾವೆ. ಬಿಜೆಪಿ ಧರ್ಮ ರಕ್ಷಣೆ, ಹಿಂದೂಗಳ ರಕ್ಷಣೆ ಮತ್ತು ಅವರಿಗೆ ನೈತಿಕ ಬೆಂಬಲವನ್ನು ಕೊಡುವ ಸದುದ್ದೇಶದಿಂದ ಅಸಲಿಗೆ ಮದ್ದೂರಿನಲ್ಲಿ ಏನೇನಾಗ್ತಿದೆ? ಕೇವಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಅಲ್ಲ, ಈ ಹಿಂದಿನಿಂದಲೂ ಆಗ್ತಿರುವಂಥ ಕೆಲವೊಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಅವರಿಗೆ ಬೆಂಬಲವನ್ನು ಸೂಚಿಸಿ, ಅಂದರೆ ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮದ್ದೂರಿನ ಜನತೆಗಾಗಿ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಇದಕ್ಕೆ ಏನನ್ನ ಹೇಳ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಿಜೆಪಿಯವರು ಈ ವಿಚಾರವನ್ನು ಬಿಡೋದಿಲ್ವಾ? ಒಂದೆರಡು ಕಲ್ಲನ್ನು ಬೀಸಿದ ತಕ್ಷಣ ಅದು ಕೋಮು ವಿವಾದ ಆಗಿಬಿಡುತ್ತಾ? ಎರಡು ದೊಣ್ಣೆ ಬಂದಿದ್ದಾವೆ ಅಷ್ಟೇ. ಇದನ್ನೆಲ್ಲ ರಾಜಕೀಯಕ್ಕಾಗಿ ಬಳಕೆಯನ್ನ ಬಿಜೆಪಿಯವರು ಮಾಡ್ಕೊಳ್ಳೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ದಾರೆ. ಅದೇನೇ ಇದ್ರೂ ಕೂಡ ಮದ್ದೂರಿನ ಕಿಚ್ಚು ಅನ್ನೋದು ಹೆಚ್ಚಾಗಿದೆ. ಕೇಸರಿ ರಣಕಹಳೆಯನ್ನು ಊದಿದೆ. ಮಾತ್ರವಲ್ಲ, ಇದೆಲ್ಲವನ್ನ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಅಧಿಕಾರವನ್ನು ಕಳೆದುಕೊಳ್ಳೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಅಸಲಿಗೆ ಮದ್ದೂರಿನ ಕತೆ ಏನು, ಮುಂದೆ ಏನೇನಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ಯಾವುದೇ ಧರ್ಮ ಆಗಿರಲಿ ಅವರವರ ಕಾರ್ಯಕ್ರಮಗಳು ಅವರವರಿಗೆ ಬಿಟ್ಟಿದ್ದು. ಸಂವಿಧಾನದಲ್ಲೇ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದಿದೆ. ಅವರವ್ರ ಹಬ್ಬ ಮಾಡಿದಾಗ ಮಾಡ್ತಾರೆ. 365 ದಿವಸ ಯಾರೂ ಮಾಡೋದಿಲ್ಲ. ಅದು ಮುಸ್ಲಿಮರೇ ಆಗಿರ್ಬೋದು ಅಥವಾ ಹಿಂದೂಗಳೇ ಆಗಿರ್ಬೋದು. ಯಾವಾಗ ಯಾವ ಹಬ್ಬಗಳು ಬರ್ತವೆ ಆ ಸಂದರ್ಭದಲ್ಲಿ ಪರಸ್ಪರ ಬಾಂಧವ್ಯದಿಂದ ಅದಕ್ಕೆ ಅನುವು ಮಾಡಿಕೊಟ್ರೆ ಈ ರೀತಿಯ ಲೋಪಗಳು ಸಂಭವಿಸೋದೇ ಇಲ್ಲ. ಇದರ ನಡುವೆ ಅವತ್ತು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆದಂಥ ಕಲ್ಲು ತೂರಾಟ ಏನಿದೆ ಅದು ಅಕ್ಷಮ್ಯ ಅಪರಾಧ. ಮದ್ದೂರಿನಲ್ಲಿ ಈ ನಿಟ್ಟಿನಲ್ಲಿ ಕಮಲ ಕಲಿಗಳು ರಣಕಹಳೆಯನ್ನು ಊದಿದ್ದಾರೆ. ಗಲಭೆ ನಡೆದ ಪ್ರದೇಶದಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನು ಗಲಭೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಮದ್ದೂರಿಗೆ ಸ್ವತಃ ಭೇಟಿ ಕೊಟ್ಟಿದ್ರು. ಯಾಕಂದರೆ ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಇತ್ತು. ಆ ಗಣಪತಿ ಬಹಳಷ್ಟು ಸಂಖ್ಯೆಯಲ್ಲಿ ಗಣಪತಿಯನ್ನು ಲಾರಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಹಿಂದೂ ಸಮುದಾಯದವರು ಅಥವಾ ಸ್ಥಳೀಯರು ತಂದಿದ್ರು. ಅದಕ್ಕೆ ವಿಜಯೇಂದ್ರ ಅವರು ಚಾಲನೆಯನ್ನು ಕೊಡ್ತಾರೆ. ಆಮೇಲೆ ವಿಸರ್ಜನಾ ಕಾರ್ಯಕ್ರಮ, ಈ ರೀತಿ ಒಂದು ಹಂತದ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಇವತ್ತು ಬೀಡು ಬಿಟ್ಟಿದ್ದು ಮದ್ದೂರಿನಲ್ಲಿ. ಆದರೆ ಇದು ಓಟಿಗಾಗ ಅಥವಾ ನಿಜಕ್ಕೂ ಹಿಂದೂ ಧರ್ಮದ ರಕ್ಷಣೆಗೆ ಬಿಜೆಪಿ ನಿಂತ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಕಾಂಗ್ರೆಸ್ ಮಾಡ್ತಿರೋದಿದೆ ಆರೋಪ. ಏನೇ ಒಂದು ಸಣ್ಣ ವಿಚಾರ ಸಿಕ್ಕರೂ ಸಾಕು, ಎರಡು ಕಲ್ಲು ತೂರಿ ಬಂದ ತಕ್ಷಣ ಅದನ್ನು ಕೋಮು ರೀತಿಯಲ್ಲಿ ನೀವು ಬಿಂಬಿಸಿದ್ರೆ ಹೇಗೆ, ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಬಿಜೆಪಿ ಕಳೆದ 2-2.5 ವರ್ಷಗಳಿಂದ ಹಿಂದೂ ಸಮುದಾಯದ ಪರವಾಗಿ ಅಥವಾ ಹಿಂದುತ್ವದ ಪರವಾಗಿ ತೆಗೆದುಕೊಳ್ತಿರುವಂಥ ಸ್ಟೆಪ್ ಮುಂದಿನ ದಿನಗಳಲ್ಲಿ ಅವರಿಗೆ ಓಟಾಗಿ ಪರಿವರ್ತನೆ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಓಟಿಗಾಗಿ ಕಿಚ್ಚು ಹಚ್ಚುವ ಕೆಲಸವನ್ನು ಹಾಗಾದರೆ ಮಾಡ್ತಾ ಇದ್ದಾರೆ. ಮತವಾಗಿ ಪರಿವರ್ತನೆ ಆಗುತ್ತಾ ಬಿಜೆಪಿಯ ಈ ಹೋರಾಟ? ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ವಾಗ್ದಾಳಿ ಕೂಡ ಮುಂದುವರೆದಿರೋದನ್ನು ನಾವು ನೋಡಬಹುದು. ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಯಾವ ರೀತಿ ವರದಾನ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾಗಿ ಮದ್ದೂರಿಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದಾಗಲೇ ಬುದ್ಧಿ ಕಲಿಸಿದ್ರೆ ಮದ್ದೂರಿಗೆ ಬರ್ತಿರ್ಲಿಲ್ಲ. ಅವಾಗ ಸುಮ್ಮನಾದ್ವಿ, ಈಗ ಬಾಲ ಬಿಚ್ಚಿದ್ದಾರೆ. ಇನ್ನೂ ಸುಮ್ಮನಾದ್ರೆ ನಮ್ಮ ಅಕ್ಕಂದಿರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳು ಉಳಿಯಲ್ಲ. ಮದ್ದೂರು ಏನು ಫೇಮಸ್? ಒಡೆಗೆ ಫೇಮಸ್. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ ತಲೆ ಮೇಲೆ ಹೇಳಿದ್ರು ಅವರು. ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ನಾವು ಈ ಗಜ್ನಿ ಮಹಮ್ಮದ್, ಈ ಬಾಬರ ಇವೆಲ್ಲ ದಾಳಿಗಳನ್ನ ನೋಡಿದ್ದೀವಿ ನಾವು.
ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ ಇದು. PFI ಪಾಪ್ಯುಲರ್ ಫ್ರಂಟ್, KFD ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನರು ಕೇಸ್ ವಾಪಸ್. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇಲ್ಲ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕೆ ಹೇಳೋದಂದ್ರೆ ಜಾತಿ 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 ಹೊಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೊರಬೇಕು. ಹಿಂದುಳಿದವರು ಅವಕಾಶನೇ ಇಲ್ಲ. ಹಿಂದುಳಿದವ್ರಿಗೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು. ಕಲ್ಲು ತೂರಾಟ ಮಾಡಿದವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸೋದು ಬಿಟ್ಟು ಸುಮ್ಮನೆ ಒಂದು ಕೇಸ್ ಹಾಕ್ಬಿಟ್ಟು ಬರೀ ನಾಟಕ ಮಾಡಿದವ್ರಂಗೆ, ಈಗ ನಾಟಕ ಮಾಡಿರೋ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ. ನಾನು ಹೊಡೆದಂಗೆ ಹೊಡಿತೀನಿ, ಒಂದು ಹತ್ತಂಗೆ ಕುಟ್ಕೊಂಡು ಹೋಗುವಂತ ನಾಟಕ ಮಾಡುವಂತ ಪೊಲೀಸರು ಹೇಳ್ಕೊಡುವಂತ ಪರಿಸ್ಥಿತಿ ಪಾಪ ಪೊಲೀಸ್ ಇಲಾಖೆ ಅವ್ರಿಗೆ ಬಂದಿದೆ ಅಂದ್ರೆ ಎಂತ ಪರಿಸ್ಥಿತಿಗೆ ಗೃಹ ಇಲಾಖೆ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಮದ್ದೂರಿನ ಜನರು ಒತ್ತಾಯ ಏನಿತ್ತು ಸೋಮಣ್ಣ, ನಿಮ್ಮ ಒತ್ತಾಯ ಏನಿತ್ತು? ಕಲ್ಲು ತೂರಾಟ ಮಾಡಿದವರ ಮೇಲೆ ಗುಂಡ ಆಕ್ಟ್ ಹಾಕಿ ಅಂತ ಕೇಳಿದ್ರು, ಹೌದಲ್ವಾ? ಈ ಸರ್ಕಾರ ಗುಂಡ ಆಕ್ಟ್ ಹಾಕ್ತಾರ? ಕನಿಷ್ಠ ಜನರ ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿರುವಂತ ಈ ಮುಸ್ಲಿಮಾನ್ ಸಮುದಾಯಕ್ಕೆ ಸೇರಿದಂತ ದುಷ್ಕರ್ಮಿಗಳ ಮೇಲೆ ಗೂಂಡಾ ಕೇಸ್ ಹಾಕಿದ್ರು ಈ ಸರ್ಕಾರ ಗೂಂಡಾ ಕೇಸ್ ಹಾಕ್ಲಿಕ್ಕೆ ತಯಾರಿಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ, ಮಂತ್ರಿಗಳ ಹೇಳಿಕೆ, ಆಡಳಿತ ಪಕ್ಷದ ಶಾಸಕರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಇವರೇನ್ ಹಿಂದೂಗಳ ಮತವನ್ನ ಪಡೆದುಕೊಂಡೇ ಇಲ್ಲ, ಹಾಗೆ ಅಧಿಕಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳಿಗಂತೂ ಕೇಸರಿ ಕಂಡ್ರೆ ಆಗೋದಿಲ್ಲ. ಅವರಿಗೆ ಕೇಸರಿ ನೋಡಿದ್ರೆ ಕಿತ್ತು ಬಿಸಾಕ್ತಾರೆ. ಇವರ ನಡವಳಿಕೆನೂ ಕೂಡ ಎಲ್ಲೋ ಒಂದ್ ಕಡೆ ಇವತ್ತು ಕುಮ್ಮಕ್ಕನ್ನ ನೀಡ್ತಾ ಇದೆ. ಯಾರು ದೇಶದ್ರೋಹಿಗಳಿದ್ದಾರೆ, ಜಿಹಾದಿ ಮಾನಸಿಕ ಸ್ಥಿತಿ ಏನಿದೆ ಕೆಲವರಲ್ಲಿ, ಅವ್ರಿಗೂ ಕೂಡ ಇವತ್ತು ಧೈರ್ಯ ಬಂದಿದೆ ಇದೇ ಕಾರಣಕ್ಕೋಸ್ಕರ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರವೇ ಇವತ್ತು ಇದಕ್ಕೆ ಹೊಣೆಯನ್ನ ಹೊರಬೇಕಾಗ್ತದೆ. ನೇರವಾಗಿ ಹೇಳ್ತಾನೆ, ಅವರು ಪಾಪದ ಕೂಡ ತುಂಬಿದೆ. ಇವತ್ತು ಏನ್ ಬೇಕಾದ್ರೂ ಮಾಡೋದು ನಡೀತದೆ ಅಂತೇಳಿ, ಅಧಿಕಾರ ಇದೆ ಅಂತೇಳಿ ಇವತ್ತೇನು ಚಲ್ಲಾಟ ಆಡ್ತಾ ಇದ್ದಾರೆ. ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರನೇ ಕುಮ್ಮಕ್ಕು ನೀಡ್ತಾ ಇದೆ. ಇವತ್ತಲ್ಲ ನಾಳೆ ಅವರು ಬೀದಿಗೆ ಓಡಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಇವತ್ತು ಹಿಂದೂ ಕಾರ್ಯಕರ್ತರು, ಇವತ್ತು ಹಿಂದೂಗಳು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ನಿಮ್ಮ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣವೇ ಇವತ್ತು ರಾಜ್ಯದಲ್ಲಿ ಬೆಂಕಿ ಹಚ್ಚಕ್ಕಂತ ಕೆಲಸಕ್ಕೆ ಇವತ್ತು ಕುಮ್ಮಕ್ಕನ್ನ ನೀಡ್ತಾ ಇದೆ. ಬೇರೆ ಕೆಲಸ ಅಲ್ಲ, ಬರೀ ರಾಜಕಾರಣ ಮಾಡೋದೇ ಕೆಲಸ, ಜನ ಭಾಗ ಮಾಡೋದೇ ಬೇಡ ಕೆಲಸ, ಬರೀ ಬೆಂಕಿ ಕರ್ಕೊಂಡೋಗಿ ಒಂಚೂರು ಆ ಕಡೆ ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ, ದೆಹಲಿಗೆ ಹೋಗ್ಲಿ, ದುಡ್ಡು ತಗೋಬರ್ಲಿ, ನರೇಗಾ ದುಡ್ಡು ಕೊಡಿಸ್ಲಿ, ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ, ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ, ಮಾದಾಯಿ ಪರ್ಮಿಷನ್ ಕೊಡಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆ ಕೆಲಸ ಮಾಡಲಿಕ್ಕೆ ಎಲ್ಲೂ ಸಾಮೂಹಿಕ ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದ್ದಾವೆ ಅಂತ. ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ರಾಜ್ಯ ಮಟ್ಟದ BJP JDS ನಾಯಕರು ಬರ್ತಾ ಇರೋದ್ರಿಂದ ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದಾಯಿತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡಲಿ ಅವರು. ಬಟ್ ಇವತ್ತೇನು ಸಾಮೂಹಿಕ ಅವ್ರು ಎಷ್ಟು ಗಣಪತಿಯನ್ನು ಬಿಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾದಂಥ ಸಪೋರ್ಟು ಮತ್ತು ಬಂದೋಬಸ್ತು ಮಾಡ್ತಾರೆ. ನೋಡಿ, BJP ಅವರಿಗೆ ಇವಾಗ ಕೆಲಸ ಇಲ್ಲ. ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಮಾತಾಡಿದ್ರ, ತೆರಿಗೆ ಬಗ್ಗೆ ಮಾತಾಡಿದ್ರ, ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ? ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ RSSನ ಮನೋವಲಯಕಿಗೆ ಇವತ್ತು ಅವ್ರು ಮಾಡ್ತಾ ಇರೋದು. ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಇದೇ ಏನು ಈ ಕರಾವಳಿ ಲ್ಯಾಬ್ರೇಟ್ರಿಗಳನ್ನು ಇವರು ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಬೇಕಂತ ಹೊರಟಿದ್ದಾರೆ, ಪ್ರಯೋಗಾಲಯ ಎಲ್ಲ ಕಡೆ. ಕರಿಗೌಡ ನಂಜೇಗೌಡ ನೆನಪಿದೆಯಾ ತಮಗೆ? ಹೋದ ಬಾರಿ ಏನು ಈ ಬಾವುಟದ ಬಗ್ಗೆ ನೆನಪಿದೆಯಾ ತಮಗೆ?
ಇವ್ರ ಕೆಲಸನೇ ಇದು. ಇನ್ನು ತನಿಖೆ ನಡೀತಾ ಇದೆ, 20-30 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ, ಇನ್ನೇನು ಬೇಕಂತ ಇವರಿಗೆ? ನೋಡಿ, ಪ್ರಸ್ತುತ ರಾಜ್ಯದ ಜನತೆಗೆ ಏನು ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ನಾವೇ ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಪರಸ್ಪರ ಹೇಗೆ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಕೊಂಡಿದ್ದಾರೆ ಅನ್ನೋದನ್ನು ನೋಡಬಹುದು. ಇದ್ರ ಜೊತೆಗೆ ಈ ಕಾಂಗ್ರೆಸ್ ಅಂದರೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾರೆ, BJP ಅಂದರೆ ಈ ಹಿಂದೂಗಳನ್ನು ಓಲೈಕೆ ಮಾಡ್ತಾರೆ, ಅವ್ರಿಗೊಂದು ಎಜೆಂಡಾ ಇವ್ರಿಗೊಂದು ಎಜೆಂಡಾ ಅನ್ನುವಂತಹ ಕ್ಲಾರಿಟಿ ಏನಾದರೂ ಸಿಕ್ಕಿದೆಯಾ ಅಂತ. ಆದರೆ ಒಂದು ನೀವು ಗಮನಿಸಬೇಕು, ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದ 2.5 ವರ್ಷದ ಅವಧಿಯಲ್ಲಿ ಒಂದಲ್ಲ ಒಂದು ಪ್ರಕರಣಗಳು ನಡೀತಿದೆ ಅನ್ನೋದಾದರೆ ಯಾವ ಕಾರಣಕ್ಕೆ? ನೋಡಿ, ಇಂಥ ಸಣ್ಣ ಪುಟ್ಟ ಪ್ರಕರಣಗಳು ಆದರೆ ಸಾಕು, ಇದನ್ನು ಸಣ್ಣ ಪುಟ್ಟ ಅಂತೇನು ಕರೆಯೋದಿಲ್ಲ, ಆದರೂ ಕೂಡ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಇತರ ಪಕ್ಷಗಳು ಹ್ಯಾಕ್ ಕಾಯ್ತವೆ ಅನ್ನೋದನ್ನು ನೋಡಬಹುದು. ನೋಡಿ, ಯಾವುದೇ ಪ್ರಕರಣ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡಿ ಮುಂದೆಂದೂ ಕೂಡ ಆ ರೀತಿ ಆಗಬಾರ್ದು ಅನ್ನುವಂಥ ಇಚ್ಛೆ ಆಡಳಿತ ಮತ್ತು ವಿಪಕ್ಷಕ್ಕೆ ಇತ್ತು ಅನ್ನೋದಾಗಿದ್ದರೆ ಈ ಮಟ್ಟಕ್ಕಿದು ಹೋಗ್ತಾನೆ ಇರಲಿಲ್ಲ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ನಾಗರಾಜ್ ನಾಯ್ಕ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಕಾಂಗ್ರೆಸ್ ವಕ್ತಾರರು ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ. ಸರ್, ಈಗ ನೀವು ಮದ್ದೂರಿಗೆ ಭೇಟಿ ಕೊಟ್ಟಿದ್ದು, ನಿಮ್ಮ ನಾಯಕರೆಲ್ಲ ಭೇಟಿ ಕೊಟ್ಟಿದ್ದು, ಅಲ್ಲೊಂದು ನೈತಿಕ ಬೆಂಬಲವನ್ನು ಕೊಟ್ಟು ನಿಮ್ಮ ರಕ್ಷಣೆಗೆ ನಾವಿದ್ದೀವಿ ಅನ್ನುವಂಥ ಭರವಸೆಯನ್ನು ಕೊಡೋಕೆ, ನಿಮ್ಮ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳಕ್ಕೆ ಕಾಂಗ್ರೆಸ್ಸಿಂದು ಒಂದು ಹೊಸ ಡಿಕ್ಷನರಿ ಓಪನ್ ಆಗಿದೆ. ಏನಂತ ಹೇಳಿದ್ರೆ, ಯಾರು ಸಮಾಜಘಾತಕವಾದಂತಹ ಕೆಲಸವನ್ನು ಮಾಡ್ತಾರೋ ಅವರಿಗೆ ಬ್ರದರ್ಸ್ ಅಂತ ಹೇಳೋದು, ತಲೆ ಮೇಲೆ ಕಲ್ಲು ಹಾಕೋದು, ಬಾಂಬ್ ಹುಟ್ಟಿಸೋದು, ಬೆಂಕಿ ಹಾಕೋದು, ಇವಕ್ಕೆಲ್ಲ ಸಣ್ಣ ಪುಟ್ಟ ಘಟನೆ ಅಂತ, ಅದು ಕಾಂಗ್ರೆಸ್ನ ಡಿಕ್ಷನರಿ, ಅದು ಸಣ್ಣ ಪುಟ್ಟ ಘಟನೆ ಅಂತ ಹೇಳೋದು. ಆಮೇಲೆ ಇನ್ನು ಹಿಂದೂಗಳ ಪರವಾಗಿ ಹಿಂದೂಗಳಿಗೆ ಏನಾದರೂ ಹೊಡೆತ ಬಿತ್ತು, ಅವ್ರ ಪರವಾಗಿ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಕೋಮುವಾದ ಅಂತ ಹೇಳೋದು. ಹಿಂದೂಗಳ ಪರವಾಗಿ ಮಾತನಾಡುವುದು ಅವರು ಕಾಂಗ್ರೆಸ್ನ ಡಿಕ್ಷನರಿಯಲ್ಲಿ ಕೋಮುವಾದ. ಆಮೇಲೆ ಅನ್ಯಮತೀಯರು ಏನಾದರೂ ದಂಗೆ ಎಬ್ಬಿಸಿದ್ರೆ, ಗಲಾಟೆಯಲ್ಲಿ ತೊಡಗಿದ್ರೆ ಅವ್ರನ್ನ ಗಲಾಟೆ ಮಾಡುವವ್ರನ್ನ ಬ್ರದರ್ಸ್. ಅರೆ, ನಿಮ್ಮ ಡಿಕ್ಷನರಿಯನ್ನ ಈ ರೀತಿ ಯಾಕೆ ನೀವು ಪರಿವರ್ತನೆ ಮಾಡ್ಕೊಂಡಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ನ ಮುಂದೆ ಎತ್ತುತ್ತಾ ಇದ್ದೀನಿ. ಸ್ವಾಮಿ, ಏನಾಗಿದೆ ಅಂತ ಹೇಳಿದ್ರೆ, ಈ ರಾಜ್ಯದ ಜನರ ಮುಂದೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಆಡಳಿತ ಇದೇ ರೀತಿ ಮುಂದುವರಿದ್ರೆ ಮುಂದೊಂದು ದಿನ ಹಿಂದೂಗಳು 2ನೇ ದರ್ಜೆಯ ಪ್ರಜೆಗಳಾಗಿ ಬದುಕಬೇಕಾಗಿರುವಂತ ಅನಿವಾರ್ಯತೆ ಈ ಒಂದು ರಾಜ್ಯದಲ್ಲಿ ಖಂಡಿತವಾಗಿ ಬಂದೇ ಬರ್ತದೆ. ನೋಡಿ, ಮೊನ್ನೆ ಕಲ್ಲು ಹೊಡೆದವರಿಗೆ ಪ್ರಕರಣದ ಅಮೂಲಾಗ್ರವಾಗಿ ಒಂದು 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 ಯೋಚನೆಯನ್ನ ಮಾಡಿದಾಗ, ಗಣಪತಿಯ ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಸೀದಿ ಬಂತು. ಮಸೀದಿಯ ಮುಂದೆ ಯಾವುದೇ ಘೋಷಣೆಗಳನ್ನ ಕೂಗದೆ ನಮ್ಮವರು ಸೈಲೆಂಟ್ ಆಗಿದ್ದಾರೆ. ಅದರ ನಂತರ ಮಸೀದಿ ದಾಟಿದ ನಂತರ ಮತ್ತೆ ನೃತ್ಯವನ್ನು ಅಥವಾ ಘೋಷಣೆಯನ್ನು ಕೂಗುವುದನ್ನು ಶುರು ಮಾಡಿದ್ದಾರೆ. ಅನ್ಯ ಮತದ ಪೂಜಾ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಸಾಗಿದ್ದೇವೆ. ಅದು ನಮ್ಮ ಸನಾತನ ಸಂಸ್ಕೃತಿ, ಅದು ನಮ್ಮ ಹಿಂದೂ ಸಂಸ್ಕೃತಿ, ಅದನ್ನ ನಾವು ಮೆರಿಲೇಬೇಕು. ನಾಳೆನೂ ಮಾಡ್ತೀವಿ ಅದನ್ನ, ಅದು ಬೇರೆ ಪ್ರಶ್ನೆ. ಆದ್ರೆ ಹೋದ ಮೇಲೆ ಅಲ್ಲಿಂದ ಏಕಾಏಕಿಯಾಗಿ ದೊಡ್ಡ ದೊಡ್ಡ ಸೈಜ್ ಕಲ್ಲುಗಳು ಬೀಳ್ತಾವ ಅಂತ ಹೇಳಿದ್ರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಇದೆ. ಮಸೀದಿಯ ಮೇಲೆ ಕಲ್ಲುಗಳು ಉತ್ಪಾದನೆ ಆಗ್ತದ? ಮಸೀದಿಯ ಮೇಲೆ ಕಲ್ಲು ಹೇಗೆ ಬಂತು? ರಾಡ್ ಹೇಗೆ ಬಂತು? ಅಂದ್ರೆ ಉದ್ದೇಶ ಏನು? ವೆಲ್ ಪ್ಲಾನ್ಡ್. ಮೋಟಿವ್ ಏನು ಅಂತ ಹೇಳಿದ್ರೆ ವೆಲ್ ಪ್ಲಾನ್ಡ್. ಇವ್ರ ಮೇಲೆ ಗಣೇಶನ ಮೂರ್ತಿ ತೆಗೆದುಕೊಂಡು ಬರ್ತಾರೆ, ಅವ್ರ ಮೇಲೆ ಕಲ್ಲು ಹಾಕಬೇಕು, ಒಂದು ಜಗಳವನ್ನ ಕ್ರಿಯೇಟ್ ಮಾಡಬೇಕು, ಈಗ ಹೇಳಿ ಕೋಮುವಾದವನ್ನ ಸೃಷ್ಟಿ ಮಾಡಿದವರು ಯಾರು? ಆಯ್ತು, ಮದ್ದೂರಿನಲ್ಲಿ ಆಗಿರುವಂತ ಘಟನೆಗೆ BJP ನಾಯಕರೆಲ್ಲ ನೀವು ಅಲ್ಲಿ ಏಕದಮ್ ಧಾವಿಸಬೇಕೆ? ಅಲ್ಲಿ ಮದ್ದೂರಿನ ಜನರಿಗೆ ನೀವ್ಯಾಕೆ ಕಾನ್ಫಿಡೆನ್ಸ್ ಕೊಡಬೇಕಾಗಿತ್ತು? ಇಲ್ಲಿಂದ ಅಷ್ಟೆಲ್ಲ ಜನ ನೀವ್ಯಾಕೆ ಹೋಗ್ಬೇಕಾಗಿತ್ತು ಅಂತ ಕೇಳ್ತಿರಲ್ಲ, ಅದಕ್ಕೂ ಕಾರಣ ಇದೆ. ನೋಡ್ರಿ, ಇಲ್ಲಿ DG ಹಳ್ಳಿ KG ಹಳ್ಳಿ ಘಟನೆಗಳಾದವು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದೊಡ್ಡ ಘಟನೆ ಆಗಿರುವುದನ್ನ ಇಡೀ ರಾಜ್ಯ ನೋಡಿದೆ. ಕರ್ನಾಟಕ ಹೈಕೋರ್ಟ್ ಹುಬ್ಬಳ್ಳಿಯ ಘಟನೆ ಮೇಲೆ ಅಲ್ಲಿ ಆರೋಪಿತರಾದವರ ಮೇಲೆ ಪ್ರಕರಣ ದಾಖಲಿಸಿದ್ದನ್ನ ಹಿಂಪಡೆದಾಗ ಕರ್ನಾಟಕ ಸರ್ಕಾರ 2024 ಅಕ್ಟೋಬರ್ 15ರಂದು, ಆವಾಗ ನಮ್ಮ ಕರ್ನಾಟಕ ಹೈಕೋರ್ಟ್ ಏನ್ ಮಾಡ್ತು, ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ನೀವೇನು ಗೌರ್ಮೆಂಟ್ ಆರ್ಡರ್ GO ಪಾಸ್ ಮಾಡಿದಾರಲ್ಲ ಅದು ತಪ್ಪು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆರ್ಡರ್ ಪಾಸ್ ಮಾಡ್ತು.
ಅದರ ನಂತರವೂ ಸಹಿತ ನೀವು ಮತ್ತೆ 60 ಕೇಸ್ಗಳಲ್ಲಿ ಈ ರೀತಿ ವಿಡ್ರಾ ಮಾಡಿದ್ದೀರಿ. ಅಂದ್ರೆ ಕೋಮುವಾದವನ್ನ ಕ್ರಿಯೇಟ್ ಮಾಡಿದವರಿಗೆ, ಕಲ್ಲನ್ನ ಹೊಡೆದವರನ್ನ, ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದವರ ಮೇಲೆ ಇರುವಂತ ಘನಘೋರ ಪ್ರಕರಣಗಳನ್ನ ನೀವು CRPC ಕಲಂ 321 ವೈಲೇಟ್ ಮಾಡಿ ವಿಡ್ರಾ ಮಾಡ್ತೀರಿ ಅಂತ ಹೇಳಿದ್ರೆ ಇದರ ಅರ್ಥ ಏನಾಗ್ತದೆ? ನಾವು ಕಲ್ಲು ಹೊಡಿಬಹುದು, 1 ವರ್ಷದ ನಂತರ ನಮ್ಮ ಕಾಂಗ್ರೆಸ್ ಸರ್ಕಾರ ಉಂಟು, ಡೆಫಿನೆಟ್ಲಿ ಆ ಕಲ್ಲು ಹೊಡೆದಂತ ಕೇಸನ್ನ ವಿಡ್ರಾ ಮಾಡ್ತಾರೆ, ನಾವು ಹೆಚ್ಚು ದಿನ ಕೋರ್ಟಿಗೆ ತಿರುಗಬೇಕಂತಿಲ್ಲ, ಇನ್ನು 4 ಹಿಂದೂಗಳ ತಲೆಯನ್ನ ಕಲ್ಲು ಹೊಡೆದು ಬಿಡೋಣ ಅನ್ನುವಂತ ಕಾನ್ಫಿಡೆನ್ಸ್ ಬರೋದಿಲ್ವೇ? ಆಡಳಿತದಲ್ಲಿರುವಂತ ಪಕ್ಷದವರು ಈ ರೀತಿ ಕಾನ್ಫಿಡೆನ್ಸ್ ಅನ್ನ, ಈ ರೀತಿಯ ಈ ಚಟುವಟಿಕೆಗಳನ್ನ ಮಾಡುವವರಿಗೆ ಈ ಮುಖಾಂತರ ಕೇಸನ್ನ ವಿಡ್ರಾ ಮಾಡುವ ಮುಖಾಂತರ ಈ ಸಪೋರ್ಟ್ ಕೊಟ್ರೆ ಬಿಜೆಪಿ ನಾಯಕರು ಧಾವಿಸ್ಬೇಕೋ ಬೇಡವೋ? ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಏನು? ವಿರೋಧ ಪಕ್ಷ ಅಂತ ಹೇಳಿದ್ರೆ ನಮ್ಮನ್ನ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಒಂಥರ ಪ್ಯಾರಲಲ್ ಗವರ್ಮೆಂಟ್ ಇದ್ದ ಹಾಗೆ, ಸರ್ಕಾರ, ಪರ್ಯಾಯ ಸರ್ಕಾರ ಇದ್ದ ಹಾಗೆ. ಕೇವಲ ಸರ್ಕಾರವನ್ನ ಟೀಕಿಸುವುದಾಗಲಿ ವಿಮರ್ಶೆ ಮಾಡೋದಲ್ಲಾಗಲ್ಲ, ಆ ಸ್ಥಳಕ್ಕೆ ಹೋಗಿ ಜನರ ಅಹವಾಲನ್ನು ಕೇಳಬೇಕು. ಏನಾಗ್ತಾ ಇದೆ, ನಿಮ್ಗೆ ಸರ್ಕಾರದಿಂದ ರಕ್ಷಣೆ ಸಿಗ್ತಾ ಇಲ್ವಾ? ಹಾಗಾಗಿ ಅದನ್ನ ಬೀದಿಯಲ್ಲಿ, ಜನಮಾನಸದಲ್ಲಿ, ಮಾಧ್ಯಮಗಳ ಮುಂದೆ ನಾವು ತೆರೆದಿಡಬೇಕು. ಜನ ನಿರ್ಧರಿಸ್ತಾರೆ ಆಮೇಲೆ. ರೈಟ್. ಸ್ವಾತಿ, ನೀವು ಹೇಳಬೇಕು, ಹಿಂದೂಗಳ ರಕ್ಷಣೆಗೆ ನಾವಿದ್ದೇವೆ, ನಥಿಂಗ್ ಟು ವರಿ ಅಂತ ಹೇಳಿ ಭರವಸೆ ಕೊಡೋದು, ನೈತಿಕ ಬೆಂಬಲವೂ ಕೊಡೋದು ರಾಜಕೀಯ ಹೇಗಾಗುತ್ತೆ? ನಂಗೆ ಅರ್ಥನೇ ಆಗದೆ ಇರೋಂಥ ಒಂದು ವಿಷಯ ಏನು ಅಂತಂದರೆ, ಶುರುವಾತಿನಲ್ಲಿ ನೀವೊಂದು ಮಾತು ಹೇಳಿದ್ರಿ, ನಿಮ್ಮ ಇಂಟ್ರಡಕ್ಷನ್ ಕೊಡಬೇಕಾದಾಗ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಬೆಂಬಲಕ್ಕೆ ನಿಂತ್ಕೊಂಡ್ಬಿಡುತ್ತೆ, ಹಿಂದೂಗಳಿಗೆ ಏನಾದರೂ ಸಮಸ್ಯೆ ಆದರೆ BJP ಅವ್ರು ಹೋಗಿ ನಿಂತ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಅಲ್ಲ, ಈ ವ್ಯಾಖ್ಯಾನವನ್ನು ಇವತ್ತಿನ ದಿನ ನಾವು ಕೂತ್ಕೊಂಡು ರಾಜ್ಯದ ಒಂದು ಸುದ್ದಿ ವಾಹಿನಿಯಲ್ಲಿ ಅಥವಾ ಮಾಧ್ಯಮದಲ್ಲಿ ನಾವು ಮಾತಾಡ್ತಿದ್ದೀವಿ ಅಂತಂದರೆ, ನಮ್ಮೆಲ್ಲರ ಮನಸ್ಥಿತಿಯನ್ನು BJPಯವರು ಯಾವ ರೀತಿಯಾಗಿ ಮಾರ್ಪಾಡು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿಂದನೇ ನಾವು ತಿಳ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಲೆಟ್ ಮಿ ಕಂಪ್ಲೀಟ್ ನನ್ನ ಫಸ್ಟ್ ರಿಯಾಕ್ಷನ್ ದಿವ್ಯಾ. ಆ್ಯಂಡ್ ಇದನ್ನು ನನಗೆ ಇವ್ರು ಭಾಳ ಚೆನ್ನಾಗಿ ಮಾತಾಡ್ತಿದ್ರು. ನೋಡ್ರಿ, ಎಷ್ಟು ಜನಕ್ಕೆ ನೀವು ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡಿಬಿಟ್ಟಿದ್ದೀರಿ, ಅವ್ರುಗಳನ್ನೆಲ್ಲ ಹೊರಗಡೆ ಬಿಟ್ಬಿಟ್ಟಿದ್ದೀರಿ ಅಂತ. ಅವ್ರಿಗೆ ಗಮನದಲ್ಲಿರಲಿ, ಇವರದೇ ಸರ್ಕಾರ ಇದ್ದಾಗ ಎಷ್ಟೋ ಜನ ಇವರದೇ ಕಾರ್ಯಕರ್ತರು, ಬೇರೆ ಯಾರ ಹತ್ರನೋ ಬೇಡ ಆಯಿತಾ, ನಾನು ಇನ್ನೂ ಅವತ್ತಿನ ದಿನ ಮಾಧ್ಯಮದಲ್ಲಿದ್ದೆ, ನನ್ನ ಹತ್ರನೇ ಬಂದು ಮಾತಾಡಿರುವಂಥದ್ದಿದೆ. ಅಕ್ಕ ನೋಡಿ ಅಕ್ಕ, ನಾವು ಯಾವುದೋ ಒಂದು ಸಂಘಟನೆಯಲ್ಲಿ ಏನೋ ಸಹಜವಾಗಿ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ, ನಾನು AVPಯಿಂದ ಬಂದಿದ್ದೇನೋ, ನಾನು ಹಿಂದೂ ಜಾಗರಣ ವೇದಿಕೆಯಿಂದ ಬಂದಿದ್ದೇನೋ, ನಾನು ಶ್ರೀರಾಮ್ ಸೇನೆಯಿಂದ ಬಂದಿದ್ದೇನೋ, ನನ್ನ ಮೇಲೆ ಪುಂಖಾನುಪುಂಖವಾಗಿ ಕೇಸ್ಗಳು ಇದೇ ಸರ್ಕಾರದ ಮೇಲೆ, ಅವರದೇ BJPಯ ಸರ್ಕಾರದ ಮೇಲೆ ಹಾಕಿದ್ದಂಥದ್ದನ್ನು ಕೂಡ ತೆಗೆಯೋದಕ್ಕೆ ಸಾಧ್ಯ ಆಗಲಿಲ್ಲ. BJPಯವರು ಬಂದು ಇವತ್ತಿನ ದಿನ ನಾವು ಕಾರ್ಯಕರ್ತರಾಗಿ ನಾವು ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಂಥದ್ದು ಉದಾಹರಣೆ ಇವತ್ತಿಗೂ ಕೂಡ ಇದೆ. ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳನ್ನು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹೀನಿಯಸ್ ಕ್ರೈಮ್ಸ್. ಒಂದು ವಿಚಾರ ನಾನು ಹೇಳ್ತೀನಿ ಕೇಳಿ. ಪ್ರಜಾಪ್ರಭುತ್ವ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಹೋರಾಟ ಆಗಿರಬಹುದು, ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ತೋರಿಸುವಂಥದ್ದಾಗಿರಬಹುದು, ಇದು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ಯಾವ ಸರ್ಕಾರ ಅವತ್ತಿನ ದಿನ ಅಸ್ತಿತ್ವದಲ್ಲಿರುತ್ತೋ, ಅದು BJPಯ ಸರ್ಕಾರವೇ ಆಗಿರಲಿ, ಕಾಂಗ್ರೆಸ್ ಸರ್ಕಾರವೇ ಆಗಿರಲಿ, JDS ಸರ್ಕಾರವೇ ಆಗಿರಲಿ, ಅಥವಾ ಕೋalition ಗವರ್ಮೆಂಟೇ ಆಗಿರಲಿ, ಯಾರೇ ಆದರೂ ಕೂಡ ಅವತ್ತಿನ ದಿನ ಲಾ ಆ್ಯಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೋ, ಕೈ ಮೀರಿ ಹೋದಂತಹ ಪರಿಸ್ಥಿತಿಯಲ್ಲಿ ಅವರ ಮೇಲೆ FIR ದಾಖಲಾಗುವಂಥದ್ದು ಅಥವಾ ಅವರ ಮೇಲೆ ಕೇಸ್ಗಳು ದಾಖಲಾಗುವಂಥದ್ದು, ಇಲ್ಲ ತಾತ್ಕಾಲಿಕವಾಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥದ್ದು, ಇದೆಲ್ಲವೂ ಇದ್ದಿದ್ದಂಥದ್ದೇ. ಆದರೆ ಯುವಕರು ಎಷ್ಟೋ ಜನ ತಮ್ಮ ಶಾಲೆಗಳನ್ನು ಬಿಟ್ಟು ಅಥವಾ ಕಾಲೇಜ್ಗಳನ್ನು ಬಿಟ್ಟು, ಮನೆಮಠಗಳನ್ನು ಬಿಟ್ಟು, ನಾವೇನೋ ಒಂದು ಹುಮ್ಮಸ್ಸಿಂದ ಕ್ರಾಂತಿ ಮಾಡ್ತಾ ಇದ್ದೀವಿ, ನಾವೇನೋ ಬಹುಶಃ ಅವರು ಅಂದ್ಕೊಂಡಿರುವಂತಹ ನ್ಯಾಯವನ್ನು ದೊರಕಿಸೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳುವಂಥ, ನಾನು ಹೇಳ್ತಿರುವಂಥದ್ದು ಐ ಆಮ್ ನಾಟ್ ಟಾಕಿಂಗ್ ಸಮ್ವೇರ್ ಅಬೌಟ್ 35-40 ವರ್ಷದ ಜನರ ಬಗ್ಗೆ ನಾನು ಮಾತಾಡ್ತಿಲ್ಲ. 20ರಿಂದ ಆಲ್ಮೋಸ್ಟ್ ಇಲ್ಲ 18ರಿಂದ ನೀವು 25-30 ವರ್ಷ 35 ವರ್ಷದ ಒಳಗಡೆ ಇರುವಂತಹ ಯುವಕರನ್ನ ನಾವು ಯಾವಾಗ ಅವ್ರ ಮೇಲೆ ಕೇಸ್ ಮೇಲೆ ಕೇಸ್ ಹಾಕಿ ಬಂದಿಖಾನೆಯಲ್ಲಿ ಕೂಡಿಸಿದಂತಹ ಸಂದರ್ಭದಲ್ಲಿ ಅವ್ರನ್ನ ಲಿಟ್ರಲಿ ಜೈಲಲ್ಲಿ ಇಡಬೇಕಾಗಿಲ್ಲ, ಹೊರಗಡೆ ಇದ್ರೂ ಬಂದಿಖಾನೆ ಅಂತ ಒಂದು ಪರಿಸ್ಥಿತಿಯೇ. ಯಾಕೆಂದರೆ ಸರ್ಕಾರಿ ಎಕ್ಸಾಮ್ಗಳು ತೊಗೊಳೋದಕ್ಕಾಗೋದಿಲ್ಲ, ಎಷ್ಟೋ ಕಡೆ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಅವರು ತೊಗೊಳೋದಕ್ಕಾಗೋದಿಲ್ಲ, ಬೇರೆ ಕಡೆ ಎಷ್ಟೋ ಉದ್ಯೋಗ ಅವಕಾಶಗಳನ್ನ ಅವ್ರು ಕಳ್ಕೊಳ್ಬೇಕಾಗತ್ತೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ, ಲೆಟ್ ಮಿ ಕಂಪ್ಲೀಟ್, ಮಾನವೀಯತೆ ದೃಷ್ಟಿಯಿಂದ ಕೇಸ್ ಖುಲಾಸೆ ಮಾಡಿರೋದನ್ನೇ ಆಧಾರವಾಗಿ ಇಟ್ಕೊಂಡು ಮದ್ದೂರಲ್ಲಿ ಗಲಾಟೆ ನಡೀತು ಅಂತ ಹೇಳಿದ್ರೆ ಸನ್ಮಾನ್ಯ BJP ವಕ್ತಾರರು ಎಂಥ ಮನಸ್ಥಿತಿಗೆ ಇವತ್ತಿನ ದಿನ ವಕ್ತಾರರ ಮನಸ್ಥಿತಿಯೂ ಕೂಡ BJP ತುಂಬಿ ಕಳಿಸಿದೆ ಅನ್ನೋದನ್ನ ನಾವು ಇವತ್ತಿನ ದಿನ ನೋಡ್ಬೇಕಾಗುತ್ತೆ. ಇಲ್ಲ ಲೆಟ್ ಮಿ ಕಂಪ್ಲೀಟ್, ನಾನು ಹೇಳ್ಬಿಡ್ತೀನಿ ರೀ. BJPಗೆ ಇವತ್ತಿನ ದಿನ ಸರ್ಕಾರದ ವಿರುದ್ಧ ಮಾತಾಡೋದಿಕ್ಕೆ ಯಾವುದೇ ಅಂಶ ಸಿಗದೆ ಘಟನೆ ಆಗ್ಬಾರ್ದಿತ್ತು ದಿವ್ಯಾ. ನಾನು ಹೇಳ್ತಾ ಇದ್ದೀನಿ ಕೇಳಿ,
ನಾನು ಓರ್ವ ದೈವ ಭಕ್ತಿಯಾಗಿ, ವಿಘ್ನೇಶ್ವರನ ಭಕ್ತಿಯಾಗಿ, ಗಣೇಶನ ಭಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ, ಆಯ್ತಾ? ನಾನೇ ಅವತ್ತಿನ ದಿನ ಅಲ್ಲಿ ಭಾಗಿಯಾಗಿದ್ರು ಕೂಡ ಆಕ್ರೋಶ ಸರ್ವೇ ಸಾಮಾನ್ಯ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ ಘಟನೆ ನಡೀಬಾರ್ದಿತ್ತು. ಆದರೆ ಘಟನೆ ನಡೆದ 24 ಗಂಟೆಗಳ ಒಳಗೆ ಇದರಲ್ಲಿ ಯಾರು ಸಿಕ್ಕಾಕೊಂಡಿದ್ರು, ಇದು ಯಾರು ಮಾಡಿದ್ರು, ಇದು ಎಲ್ಲಿಂದಾಗಿದೆ, ಏನ್ ಮಾಡಿದೆ ಅನ್ನುವಂತಹ ಸಂಪೂರ್ಣ ತನಿಖೆಯನ್ನ ನಡೆಸಿ ಒಂದು ಫಸ್ಟ್ ಹ್ಯಾಂಡ್ ರಿಪೋರ್ಟ್ ಅನ್ನ ಪೊಲೀಸರು ರೆಡಿ ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಇನಿಷಿಯಲಿ ನಮ್ಗೆ ಯಾರು ಕಾಣಿಸಿದ್ರಪ್ಪ, ಹೌದಾ ಸೀನಾ ಸುಬ್ಬ ವೆಂಕ ನೀನು ಕಾಣಿಸಿದ್ಯಾ, ಇಲ್ಲ ಅಬ್ದುಲ್ ಜಫರ್ ನೀನು ಕಾಣಿಸಿದ್ಯಾ, ಮೊಹಮ್ಮದ್ ನೀನು ಕಾಣಿಸಿದ್ಯಾ, ನಿನ್ನನ್ನು ಕರ್ಕೊಂಡೋಗಿ ಒಳಗೆ ಹಾಕುವಂತಹ ಅಥವಾ ನಿಮ್ಮ ಮೇಲೆ ಕೇಸ್ ಹಾಕುವಂತಹ, ದಾಖಲಿಸುವಂತಹ ಕೆಲಸವನ್ನು ಅಲ್ಲಿರುವಂತಹ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸರು ಮಾಡಿದ್ದಾರೆ, ಅಲ್ಲಿರುವಂಥ ಜಿಲ್ಲಾ ವ್ಯವಸ್ಥೆ ಮಾಡಿದೆ, ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟಿವ್ ಮಾಡಿದೆ, ಅಲ್ಲಿರುವಂಥ ಪೊಲಿಟಿಕಲ್ ವ್ಯವಸ್ಥೆ ಮಾಡಿದೆ. ಆದರೆ ಅದನ್ನೇ ಇವ್ರಿಗೆ ಅದು ಕಾಣಿಸ್ತಿಲ್ಲ. ಓ ಇಂಥದ್ದೇನೋ ಆಯ್ತಾ, ಸಿಕ್ತು ನೋಡು ಚಾನ್ಸು, ಹಿಂಗಿದ್ರು ಇನ್ನು 2.5 ವರ್ಷ ಇದೆ ಸರ್ಕಾರಕ್ಕೆ, ಏನಾದರೂ ಮಾಡಿಬಿಡೋಣ, ಹೀಗಾದರೂ ಮಾಡಿಬಿಡೋಣ, ಸರ್ಕಾರ ಹೆಂಗಾದರೂ ಗಿಟ್ಟಿಸ್ಕೊಂಬಿಡೋಣ. ಇವ್ರ ಯೋಗ್ಯತೆಗೆ ಇವ್ರ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಇಲ್ಲದೇ ಇರುವಂತಹ ಘಟನೆಗಳನ್ನೆಲ್ಲ ಮಾಡಿದ್ರು. ಶಾಲೆಗೆ ಕೇಸರಿ ಬಣ್ಣ ಬಳಿತೀನಿ ಅಂತ ಹೋದ್ರು. ಇಲ್ಲ, ನಾವ್ ಹೇಳ್ತಾನೆ ಇಲ್ವಲ್ಲ, ಅವ್ರು ಮಾಡಿದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕೇಸರಿ ಬಣ್ಣ ಬಳಿತೀನಿ ಅಂತ ಹೋದ್ರು. ಇಲ್ಲದೇ ಇರುವಂತಹ ಬುರ್ಕಾ ಪದ್ಧತಿ ಬಗ್ಗೆ, ಇನ್ನೊಂದು ಮತ್ತೊಂದು ಎಲ್ಲಾ ವಿಚಾರಗಳ ಬಗ್ಗೆನೂ ಡಿಜೆಳ್ಳಿ ಕೆಜೆಳ್ಳಿ ನಡೆದಿದ್ದು ಇವರದೇ ಅವಧಿಯಲ್ಲಿ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು ಕೋವಿಡ್ ಸಂದರ್ಭದಲ್ಲಿ. ಇವಾಗಲೂ ಕೂಡ ಯುವಕರು ಅವರ ಭವಿಷ್ಯ ಅಂತ ಯೋಚನೆ ಮಾಡುವಂತ ಕಾಂಗ್ರೆಸ್ ಅವರ ಮೇಲಿನ ಕೇಸನ್ನ ಖುಲಾಸೆ ಮಾಡುವ ಒಂದು ಒಳ್ಳೆ ಯೋಚನೆ ಅಂತ ಹೇಳಿದ್ರೆ, ಅಂಡ್ ಮೊನ್ನೆ ಕೇಸ್ ಖುಲಾಸೆ ಆಯ್ತಲ್ಲ, ಅದ್ರಲ್ಲಿ ಎಷ್ಟೋ ಜನ ಹಿಂದೂ ಯುವಕರು ಕೂಡ ಇದ್ದಾರೆ. ರೈಟ್, ಗಾಟ್ ಇಟ್. ನಂಗೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರುವಂತದ್ದು ಅಲ್ಲ, ಅವ್ರು ಹೇಳಿದ್ದಕ್ಕೆ ಕೇಸ್ ಹಾಕುವಾಗ ಇದು ಯೋಚನೆ ಬರ್ಲಿಲ್ವಾ? ಈಗ ಮದ್ದೂರಲ್ಲಿ 500 ಹಿಂದೂ ಯುವಕರ ಮೇಲೆ ಕೇಸ್ ಹಾಕಿದೆ. ಮುಸ್ಲಿಮರು 21 ಮೇಲೆ, ಹಿಂದೂಗಳು 500 ಜನರ ಮೇಲೆ. ಕೇವಲ 22 500ಕ್ಕೂ ಹೆಚ್ಚು ಯುವಕರು. ಇಲ್ಲ ಸರ್ಕಾರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಜನಕ್ಕೆ ಭಯ ಬರಬೇಕು ಅಂತಂದ್ರೆ, ಹೌದಪ್ಪ ಯುವಕರು ಬಂದಿದ್ದಾರೆ, ಹೌದಾ ನೀವು ಯುವಕರ ಬಹಳ ಒಳ್ಳೆ ಕೆಲಸ ಮಾಡಿದಿರಾ, ನೀವೇನ್ ಮಾಡಿದ್ರು ನಿಮಗೆ ನಾವು ಮಾಫಿ ಮಾಡ್ಬಿಡ್ತೀವಿ ಅಂತ ಹೇಳುವಂತಹ ಕೆಲಸಕ್ಕೆ ನಾವು ಇಳಿದಿಲ್ಲ. 2-3 ವರ್ಷಗಳ ನಂತರ ಕ್ಯಾಬಿನೆಟಲ್ಲಿ ಯಾವುದೋ ಒಂದು ಕೇಸ್ಗಳನ್ನು ನಾವು ಖುಲಾಸೆ ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಪೊಲೀಸ್ ರಿಪೋರ್ಟ್ ತಗೊಂಡಿರ್ತೀವಿ, ಕಮಿಷನರಿಂದ ರಿಪೋರ್ಟ್ ತಗೊಂಡಿರ್ತೀವಿ, ಎಷ್ಟೆಷ್ಟು ಬಿ ರಿಪೋರ್ಟ್ಗಳಾಗಿದೆ ಅನ್ನೋದು ನೋಡಿರ್ತೀವಿ. ಆ್ಯಂಡ್ ಬಿ ರಿಪೋರ್ಟ್ ಆದ ನಂತರದಲ್ಲಿ ಆ ವ್ಯಕ್ತಿಯ ನಡವಳಿಕೆ ಏನು ಅನ್ನೋದನ್ನು ನೋಡಿರ್ತೀವಿ. ಅದನ್ನು ಸುದೀರ್ಘವಾಗಿ ಗಮನಿಸಿರ್ತಾರೆ. ಅದಾದ ನಂತರದಲ್ಲಿ ಮಾಡುವಂಥದ್ದು. ಹಾಗನ್ಬಿಟ್ಟು ಕೇಸ್ ಖುಲಾಸೆ ಮಾಡಿದ್ವಿ ಅಂತ ಹೇಳಿ ಇವತ್ತಿನ ದಿನ ನೀವು ಕೇಸ್ ಹಾಕ್ಬಿಡಿ ಅಂದರೆ ಇದು ಯಾವ ಅರ್ಥ ದಿವ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಭದ್ರಾ ಮಾಡಬೇಕು, ಅದಕ್ಕೆ ಮಂಗಳೂರು ಕತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಚಲುವರಾಯಸ್ವಾಮಿ ಸೇರಿದ ಹಾಗೆ ಕಾಂಗ್ರೆಸ್ನ ಬಹುತೇಕರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು. ಏನಂತ ಮೇಡಮ್, ಕೇಸ್ ವಿಡ್ರಾ ಮಾಡೋದ್ರ ಬಗ್ಗೆ ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ಹೇಳಿದ್ರು, ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ ಅವರು. ಮಾತೆತ್ತಿದ್ರೆ ಸಂವಿಧಾನ. ರಾಹುಲ್ ಗಾಂಧಿ ಅವರಂತೂ ಇತ್ತೀಚೆಗೆ ಒಂದು ಸ್ಮಾಲ್ ಸೈಜ್ ಸಂವಿಧಾನ, ಸ್ವಲ್ಪ ಉದ್ದ ಇದೆ, ಅದನ್ನ ಹಿಡ್ಕೊಂಡೇ ತಿರುಗ್ತಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಅದನ್ನ ತೆಗೆದು ಓದಿದಾರೋ ಇಲ್ಲೋ ನನ್ಗೆ ಸಂಶಯ ಇದೆ. ಮಾತೆತ್ತಿದ್ರೆ ಸಂವಿಧಾನ ರೀತಿಯ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ವಕ್ತಾರರು. ನೋಡಿ, ಈ ನಮ್ಮ ಸಹೋದರಿಯರ ಬಗ್ಗೆ ನನಗೂ ತುಂಬಾ ಗೌರವ ಇದೆ ವೈಯಕ್ತಿಕವಾಗಿ. ಆದ್ರೆ ಇಂಥ ಒಂದು ಬುದ್ಧಿವಂತಿಯನ್ನು ಸಹಿತ ಯಾವ ರೀತಿ ಅವರು ಕಾಂಗ್ರೆಸ್ ಮಯ ಮಾಡಿ ಕಳಿಸಿದಾರೆ ಅಂದ್ರೆ ಅವ್ರ ಮಾತಿನಿಂದ ಅರ್ಥ ಆಗ್ತದೆ. ಈಗ ನೋಡಿ ಹೌದು, ನಾನು ಅವ್ರ ಹತ್ರ ಸುಮಾರು ಸಲ ಡಿಬೇಟಿಗೆ ಕೊಡ್ತಿದ್ದೀನಿ, ವೈಯಕ್ತಿಕವಾಗಿ ತುಂಬಾ ಗೌರವ ಇದೆ ನನಗೆ. ಆದ್ರೆ ನೋಡಿ, ಒಂದು ಒಳ್ಳೆ ಜನ ಕೆಟ್ಟ ಪಾರ್ಟಿಯಲ್ಲಿದ್ರೆ ಯಾವ ರೀತಿ ನೀವು ಪರ್ಸನಲ್ ಮಾಡಿದ್ರಿ, ನೀವು ಪ್ರಾರಂಭದಲ್ಲಿ ಮಾಡಿದ್ರಿ. ಬಿಜೆಪಿ ಹೇಗೆ ಬದಲಿಸಿದೆ ಅಂತ ಹೇಳದ ಮೇಲೆ ಸ್ವಾತಿ ಕೊಟ್ಟ ಮೇಲೆ LKG ಕಲಿ ಹುಡುಗನಲ್ಲ, ಬಾಯಲ್ಲಿ ಬೆರಳೆ ಹಾಕಿದ್ರೆ ಕಚ್ಚಲಿಕ್ಕೆ ಬರ್ದಿರುವಂತ ಸಣ್ಣ ಹುಡುಗನೂ ಅಲ್ಲ. ನನಗೆ ನನ್ನದೇ ಆದಂತ ಒಂದು ಪ್ರಜ್ಞೆ ಇದೆ. ವಕ್ತಾರರನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಏನು ಬಂಡವಾಳ ಇಲ್ದಿದ್ದವ್ರನ್ನ ಕಳಿಸೋದಿಲ್ಲ.
ಪಾರ್ಟಿ. It was not a ಒಂದು personal- ಅದರಲ್ಲೂ personal attack. ಜಗತ್ತಿನ Please keep this in your ಜಗತ್ತಿನ ಅತ್ಯಂತ ದೊಡ್ಡ ಪಾರ್ಟಿಯ ವಕ್ತಾರ ಅನ್ನುವಂತ ಹೆಮ್ಮೆ ನನಗಿದೆ ಮೇಡಮ್. ಕಲಂ 321 ಪ್ರಕಾರ ಮೇಡಮ್ ಹೇಳಿದ್ರು ಏನಂತ ಹೇಳಿದ್ರೆ, ಒಂದು ಪ್ರಕರಣವನ್ನ ವಿಡ್ರಾ ಮಾಡಬೇಕಿದ್ರೆ ಸರ್ಕಾರದ ರಿಪೋರ್ಟ್, ಇವರು ಪೊಲೀಸ್ ರಿಪೋರ್ಟ್ ಬೇಕು, ಪ್ರಾಸಿಕ್ಯೂಟರ್ ರಿಪೋರ್ಟ್ಗಳು ಬೇಕು. ಸೆಕ್ಷನ್ 321 CRPC ಒಳಗೆ ಬರ್ತದೆ. ಅದೀಗ BNSS ನಲ್ಲಿ ಸೆಕ್ಷನ್ 360 ಅಂತ ಆಗಿದೆ. ಈಗ ಕರ್ನಾಟಕ ಹೈಕೋರ್ಟ್ ಗಿರೀಶ್ ಭಾರದ್ವಾಜ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣದಲ್ಲಿ ಹುಬ್ಬಳ್ಳಿಯ ಇನ್ಸಿಡೆಂಟ್ ನಲ್ಲಿ ಕೇಸನ್ನ ವಿಡ್ರಾ ಮಾಡುವಾಗ ನೀವು ಸೆಕ್ಷನ್ 321 ಅನ್ನ ಫಾಲೋನೇ ಮಾಡಲಿಲ್ಲ ನೋಡ್ರಿ. ಇನ್ನೂ ಸಹಿತ ಗಿರೀಶ್ ಭಾರದ್ವಾಜ್ ಪ್ರಕರಣದಲ್ಲಿ ಹೋಗಿ ಆ ಫೈಲ್ ಅನ್ನು ತೆಗೆದು ನೋಡಿ, ಪೊಲೀಸ್ ರಿಪೋರ್ಟ್ ಎಡವರ್ಸಿದೆ, ವಿಡ್ರಾ ಮಾಡಬಾರ್ದು ಅಂತಾರೆ ಅವರು. ಸರ್ಕಾರದ ಪ್ರಾಸಿಕ್ಯೂಷನ್ ರಿಪೋರ್ಟ್ ಸರ್ಕಾರಕ್ಕೆ ವಿರುದ್ಧವಾಗಿದೆ, ವಿಡ್ರಾ ಮಾಡಬಾರ್ದು ಅಂತ ಹೇಳ್ತಾರೆ. ಇದರ ಹೊರತಾಗಿಯೂ ಸಹಿತ ವಿಡ್ರಾ ಮಾಡಿದ್ದಾರೆ. ಇವ್ರೇನಂತ ಹೇಳ್ತಾರೆ ಅಂದ್ರೆ, ಸಣ್ಣ ಪುಟ್ಟ ಪ್ರಕರಣದಲ್ಲಿ ಪೆಟಿ ಕೇಸ್ನಲ್ಲಿ, ದಿಸ್ ಇಸ್ ನಾಟ್ ಎ ಪೆಟಿ ಕೇಸು. DG ಹಳ್ಳಿಗೆ, KG ಹಳ್ಳಿಗೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿರುವುದು ಇದು ಸಣ್ಣ ಪುಟ್ಟ ಕೇಸ್ನಲ್ಲಿ 2 ರೀತಿ ಇರ್ತದೆ, ಕಾಗ್ನಿಜಿಬಲ್, ನಾನ್ ಕಾಗ್ನಿಜಿಬಲ್ ಅಂತ ಇರ್ತದೆ. ಸಾಮಾನ್ಯವಾಗಿ 3 ವರ್ಷದಕ್ಕಿಂತ ಕೆಳಗಿನ ಪ್ರಕರಣಗಳಾದ್ರೆ ಅದನ್ನ ಕೆಲವೊಂದ್ಸಲ ರಾಜಿನೂ ಆಗ್ಬಹುದು. ಕಂಪೌಂಡೇಬಲ್, ನಾನ್ ಕಂಪೌಂಡೇಬಲ್ ಅಂತ ಹೇಳ್ತೀವಿ, ಬೇಲೇಬಲ್, ನಾನ್ ಬೇಲೇಬಲ್ ಅಂತ ಹೇಳ್ತೀವಿ. ಇವೆಲ್ಲವೂ ಪ್ರಕರಣಗಳು ಸಹಿತ ಹೀನಿಯಸ್ ಆಫೆನ್ಸಸ್ ಇಫ್ ದ ಪನಿಷ್ಮೆಂಟ್ ಈಸ್ ಅಬೌವ್ 7 years. 5 ವರ್ಷ ಒಂದು ನಿಮಿಷ, ಅಬೌವ್ 7 years ಇದು ಹೀನಿಯಸ್ ಪನಿಷ್ಮೆಂಟ್. ಹುಬ್ಬಳ್ಳಿ ಪ್ರಕರಣದಲ್ಲೂ ಸಹಿತ ಆ ಪ್ರಕರಣದಲ್ಲಿ ವಿಡ್ರಾ ಮಾಡಕ್ಕೆ ಇದನ್ನ ಹೈಕೋರ್ಟ್ ಈ ರೀತಿ ತೀರ್ಮಾನವನ್ನು ಕೊಡ್ತು. ಈಗ ಏನ್ ಮಾಡಿದ್ರಿ, ಅದ್ರ ನಂತರವೂ ಸಹಿತ 60 ಪ್ರಕರಣದಲ್ಲಿ ವಿಡ್ರಾ ಮಾಡಿದ್ರಿ. ತಾವೇನು ಪ್ರಶ್ನೆ ಕೇಳ್ತಿದ್ರಲ್ಲ ಮೇಡಮ್, ಏನು ವೋಟ್ ಬ್ಯಾಂಕ್ ಅಲ್ಲ ಸರ್. ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತಾನು ಭದ್ರ ಆಗಬೇಕು, ಅದಕ್ಕೆ ವೋಟ್ ಬ್ಯಾಂಕ್ ಅನ್ನು ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಗಳೂರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದೆ. ಕೋಮು ಗಲಾಟೆಗಳನ್ನು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಏನಿಲ್ಲ, ನಮ್ಮ ಬಿಜೆಪಿ ಎಷ್ಟು ಬೆಳೆದದೆ ಅಂತ ಹೇಳಿದ್ರೆ, ಮುಂದೊಂದು ದಿನ ಬೇರೆ ದೇಶಗಳಲ್ಲೂ ಸಹಿತ ಬಿಜೆಪಿ ಬಾವುಟನೇ ಹಾರಿಸ್ತಾರೆ. ಹಾಗೆ ಬಿಜೆಪಿ ಆ ರೀತಿ ಬೆಳೀತಾ ಹೋಗ್ತಾ ಇದೆ. ವಿದೇಶದಲ್ಲೂ ಕೂಡ ಅಲ್ಲ, ವಿದೇಶಗಳಲ್ಲಿ ಅಖಂಡ ಭಾರತದಲ್ಲಿ ಸೇರ್ಪಡೆ ಆಗ್ತವೆ. ಮುಂದೊಂದು ದಿನ ಅಖಂಡ ಭಾರತದಲ್ಲಿ ಸೇರ್ಪಡೆ ಆಗ್ತವೆ. ಮುಂದೊಂದು ದಿನ ಬಿಜೆಪಿ ನೋಡ್ರಿ, ಮೋದಿಯ ಬಾವುಟವನ್ನು ಇವತ್ತು ಬಲೂಚಿಸ್ತಾನದಲ್ಲಿ ಹಾರಿಸ್ತಾ ಇದ್ದಾರೆ. ಮೋದಿ ಅಂತ ನಾಯಕ ಬೇಕು ನಮಗೆ ಅಂತ ನಾವು ಹೆಮ್ಮೆ ಪಟ್ಕೊಳ್ಬೇಕು. ಆಮೇಲೆ ನೀವು ಆಮೇಲೆ ಮಾತಾಡಿ, ನೀವು ಆಮೇಲೆ ಕೇಳೋದಕ್ಕೆ ನಾನು ಮಾತಾಡುವಾಗ ನೀವು ಕೇಳೋದಕ್ಕೆ ನೀವು ಕೇಳಬಾರ್ದು. ನೀವು ಕೇಳಿಸ್ಕೋಬೇಕು. ಮೊನ್ನೆ ಹೇಳಿದ್ದೀನಿ, ನೀವು ಕೇಳಿಸ್ಕೋಬೇಕು. ನೋಡಿ, ಮನಸ್ಥಿತಿ ನಿಮ್ಮದು. ನೆಕ್ಸ್ಟ್ ಮಾತಾಡುವಾಗ ನಿಮ್ಗೆ ಅವಕಾಶನೇ ಕೊಡಲ್ಲ ನಾವು. ನೀವು ಈ ರೀತಿ ಮಾಡಿದ್ರೆ ಅವಕಾಶನೇ ಕೊಡಲ್ಲ. ಇದು ನೋಡ್ರಿ, ಭಾರತದ ಬಾವುಟ ಹಾರಿಸ್ತೀವಿ ಅಂತ ಹೇಳಿ ಡೋಂಟ್ ಡೈವರ್ಟ್ ಸರ್. ಮೇಡಮ್, ಸ್ವಾತಿ ಮೇಡಮ್, ಪ್ರತಿಯೊಂದು ಮಾತಿನಲ್ಲಿ ಈ ರೀತಿ ಇಂಟರ್ಫಿಯರ್ ಆಗುದು ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಹಂಗೆ ಇಂಟರ್ಫಿಯರ್ ಆಗಬಾರ್ದು. ಈಗ ನೀವು ನೆಕ್ಸ್ಟ್ ಮಾತಾಡುವಾಗ ನಾನು ಮಾತಾಡ್ಲಿಕ್ಕೆ ಕೊಡ್ತೀನಿ, ಏನ್ ಮಾಡ್ತೀನಿ ನೀವು? ನಾನು ಮಧ್ಯೆ ಮಾತಾಡೋದಿಲ್ಲ. ನಿಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಬೆಟರ್ ಮೆನ್ಷನ್ ಭಾರತದ ಬಾವುಟ ಹಾರಿಸ್ತೀವಿ. ಮೇಡಮ್, ನಾನು ಹೇಳ್ತೀನಿ ಮೇಡಮ್, ಇಲ್ಲಿ ಕೇಳಿ. ಆಯ್ತಾ, ಅಸಂವಿಧಾನಿಕ ವಿಚಾರಗಳು ಮಾತಾಡಬೇಡಿ. ನೋಡ್ರಿ, ಅಸಂವಿಧಾನಿಕವನ್ನು ಮಾತಾಡೋರು ನೀವು. ಬಿಜೆಪಿಯ ಧ್ವಜ ಬೇರೆ ಕಡೆ ಹಾರಿಸಿದಾಗ ಬಿಜೆಪಿ ಭಾರತದ ಧ್ವಜವನ್ನು ಹಾರಿಸ್ತದೆ. ನಾವು ನೇಷನ್ ಫಸ್ಟ್ ಅಂತ ಹೇಳ್ಕೊಂಡು ಇಲ್ಲಿಂದ ವರೆವರೆಗೆ ಬಂದವರು. ಈ ಒಂದು ಕಾಲದಲ್ಲಿ ಅಸೆಂಬ್ಲಿಯಲ್ಲಿ 2 ಜನ MLA ಗಳಿರ್ತಿದ್ರು. ಹಾಗಿದ್ರೆ ನಾವು ಅಲ್ಲೆಲ್ಲ ಕೋಮುವಾದನೆ ಕ್ರಿಯೇಟ್ ಮಾಡಿದೀವ. ಇವತ್ತು ಕರ್ನಾಟಕದಾದ್ಯಂತ ಬಿಜೆಪಿ ಪಸರಿಸಿದೆ. ದೇಶದಾದ್ಯಂತ ಇವತ್ತು ಬಿಜೆಪಿಯನ್ನ ಜನ ಮೆಚ್ಚಿಕೊಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಯಾವುದೋ ಮದ್ದೂರಿನ ಘಟನೆಗೆ, ಮದ್ದೂರಿನ ಬಗ್ಗೆ ಒಂದು ಹೇಳುವುದಾಗಿದ್ರೆ, ಮದ್ದೂರಿನ ಸಿಟಿ ಪಾಪ್ಯುಲೇಷನ್ 41,000 ಇದೆಯಂತೆ. ಟೋಟಲ್ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ ಅಂದಾಜು ಸಿಟಿ ಪಾಪ್ಯುಲೇಷನ್ ನಾನು ಹೇಳ್ತಾ ಇರೋದು. ಅದರಲ್ಲಿ ಮುಸ್ಲಿಮರ ಸಂಖ್ಯೆ 5,000 ಆಗ್ಬೋದಂತೆ. ಅದರಲ್ಲಿ 8 ಮಸೀದಿಗಳು ಯಾವ ಪರ್ಮಿಷನ್ ಇಲ್ಲ, ಸ್ವಂತ ಭೂಮಿ ಅಲ್ಲ, ಸರ್ಕಾರದ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಈಗ ನಿಮ್ಮ ಸರ್ಕಾರದಲ್ಲಿ ಈ ರೀತಿ ಅಕ್ರಮ ಕಟ್ಟಡಗಳಿಗೆ ಸ್ಕೋಪ್ ನಿಮ್ಮ ಉತ್ತರ ಟೈಮಿಗೆ ಕೊಡಿ ಮೇಡಮ್. ನಿಮ್ಮ ಉತ್ತರ ಹೀಗಾದ್ರೆ ನಾನು ಎದ್ದು ಹೋಗ್ತೀನಿ. ಇದಾಗೋದಿಲ್ಲ. ಸರ್ಕಾರದ ಭೂಮಿ ಹೇಳ್ತಾರೆ.
please. ಡಿಬೇಟ್ ನಲ್ಲಿ ಭಾಗವಹಿಸಲಿಕ್ಕೆ ಬಂದಿಲ್ಲ. ಅರ್ಥ ಇಲ್ಲ. ನಾನು ಎದ್ದೋಗ್ಬಿಡ್ತೀನಿ ಅಲ್ಲ, ಮೇಡಮ್. ವೃತ್ತಾರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪಲಾಯನವಾದ ಮಾಡೋದಿದ್ರೆ ನೀವು ಆಮೇಲೆ ಮಾತಾಡಿ. ನೀವು ಆಮೇಲೆ ಮಾತಾಡಿ. ಪಲಾಯನವಾದ ಮಾಡೋದಿದ್ರೆ ಮಾಡ್ಬೋದು. ಪಲಾಯನವಾದ ನಿಮ್ಮದು. ನನ್ನ ಪಾರ್ಟಿ ನನಗೆ ಪಲಾಯನವಾದ ಕಲಿಸಲಿಲ್ಲ. ಪಲಾಯನವಾದ ನಿಮ್ಮದು. ಇಂಟರ್ಫಿಯರ್ ಮಾಡಿ ಬೇರೆಯವರ ಮಾತಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಪಕ್ಷ ಇದೇ ಕಲಿಸಿರೋದು. 2.5 ವರ್ಷದಲ್ಲಿ 8 ಮಸೀದಿ ಇರೋ ಕಾಣಿಸ್ಲಿಲ್ವಾ? ಅಕ್ರಮವಾಗಿ 2.5 ವರ್ಷದಲ್ಲಿ ಕಾಣಿಸ್ಲಿಲ್ವಾ? ಅಲ್ಲ, ಇದೆಲ್ಲ ಹೇಳ್ತಿರಲ್ಲ, ಹೇಗಿದು? ಅಲ್ಲಿ ಸ್ಥಳೀಯ ಸಮಸ್ಯೆನ ಆಲಿಸಿದ್ದೀರಾ? ಏನಕ್ಕಿದಾರಲ್ಲಿ ಉದಯ್ ಅವರು? ಮಾತಾಡೋಣ, ನಿಮ್ಗೆ ಅವಕಾಶ ಬಂದಾಗ ಮಾತಾಡೋಣ. ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ ಅವರು. ಪ್ಲೀಸ್ ಅವ್ರು ಏನಾದ್ರೂ ಮಾತಾಡಿ, ಸರ್ಕಾರ ಜಾಗ ಅನ್ನೋದನ್ನ ವಾಪಸ್ ತಗೊಳ್ಳಿ. ಈ ರೀತಿ ಸರ್ಕಾರದ ತಗೊಳ್ಳೋದಿಲ್ಲ ಜಾಗ, ನಾನು ವಾಪಸ್ ಯಾಕೆ ತಗೊಳ್ಬೇಕು? ನಾನು ತಗೊಳ್ಳೋದಿಲ್ಲ. ಅಕ್ರಮ ಮಸೀದಿಗಳನ್ನು ನೋಡ್ರಿ, ಈ ಕಾಂಗ್ರೆಸ್ನವರು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ DG ಹಳ್ಳಿ KG ಹಳ್ಳಿ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಶಾಸಕರಾದವರು ಅಖಂಡ ಶ್ರೀನಿವಾಸ ಅಂತ ಹೇಳಿ ಕಾಂಗ್ರೆಸ್ನಲ್ಲೇ ಒಳ್ಳೆ ಹೆಸರನ್ನು ತೆಗೆದುಕೊಂಡವರು, ಬಹುಶಃ ಸುಮಾರು 80,000 ಮತಗಳನ್ನು ತೆಗೆದುಕೊಂಡು ಆರಿಸಿ ಬಂದಂಥವ್ರು, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತ ಮನುಷ್ಯ. DG ಹಳ್ಳಿ KG ಹಳ್ಳಿ ಘಟನೆಯಲ್ಲಿ ಅಖಂಡ ಶ್ರೀನಿವಾಸರ ಕಡೆಯ ಹುಡುಗನಂತೆ, ಯಾರೋ ಒಬ್ಬ ಹುಡುಗ, ಅವ್ರು ಕಡೆಯ ಅಂತ ತಿಳ್ಕೊಳ್ಳೋಣ, ಏನೋ ಒಂದು ಮೆಸೇಜ್ ಅನ್ನು ಪಾಸ್ ಮಾಡದ. ಅದು ಪ್ರವಾದಿಗೆ ಬೈದದ್ದಾಗಲಿ, ರಿಲಿಜನ್ ಮೇಲೆ ಏನು ತೀರಾ ಮಾನಸಿಕ ಹಲ್ಲೆ ಆಗುವಂತ ಒಂದು ಕಾಮೆಂಟ್ ಆಗಲಿಲ್ಲ, ಏನೋ ಒಂದು ಕಾಮೆಂಟ್ ಅನ್ನ ಪಾಸ್ ಮಾಡ್ದ. DG ಹಳ್ಳಿ ಸ್ಟೇಷನ್ಗೆ ಬೆಂಕಿ ಹಾಕಿಬಿಡ್ತೀರಾ ನೀವು? KG ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತೀರಾ? ಅಖಂಡ ಶ್ರೀನಿವಾಸರ ಮನೆಗೆ ಬೆಂಕಿ ಹಾಕ್ಬಿಡ್ತೀರಾ? ಕಾಂಗ್ರೆಸ್ ಶಾಸಕರೇ ಅವ್ರ ಮನೆಗೆ ಬೆಂಕಿ ಹಾಕಿದ್ರು. ಕೊನೆಯಲ್ಲಿ ಏನಾಯ್ತು ಗೊತ್ತಾ? ಅಖಂಡ ಶ್ರೀನಿವಾಸರಿಗೆ ಮುಂದಿನ ಚುನಾವಣೆಯಲ್ಲಿ ಸೀಟೇ ಕೊಡ್ಲಿಲ್ಲ. ಇದು ತುಷ್ಟೀಕರಣ ಅಲ್ವಾ? ಇದು ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ಕೊಡುವರು, ರಕ್ಷಣೆ ಕೊಡುವರು. ಇದರ ನಡುವೆ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಿಜೆಪಿ ಮತ್ತು JDS ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಈಗ ಬಿಜೆಪಿ ತನ್ನ ಅಧಿಪತ್ಯವನ್ನು ಸಾಧಿಸಬೇಕು ಅನ್ನೋದಾದರೆ ತನ್ನ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ದಂಗೆ ಹೇಳ್ತಿದೆ ಅಂತ ಹೇಳಿ, ಜೊತೆಗೆ JDS ಬಗ್ಗೆ ಉಲ್ಲೇಖ ಮಾಡಿ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ನೋಡಿ, JDS ಅವರು BJPಗೆ ನಿಮ್ಮನ್ನು ನೀವು ಅಡಾಡ್ತಿದ್ದೀರಿ, ನೀವು ಜಾತ್ಯತೀತ ನಿಲುವನ್ನು ಹೊಂದಿರೋದು, ಈ ಮೈತ್ರಿಯ ಮೂಲಕ ನಿಮ್ಮ ಅಸ್ತಿತ್ವ ಏನು ಅಂತ ಕೇಳ್ತಿದ್ದಾರೆ. ರೈಟ್, ಇದು ಮದ್ದೂರಿನ ಕಿಚ್ಚು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಉಮೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಬಹಳ ಮುಖ್ಯವಾಗಿ ಮದ್ದೂರಲ್ಲಾಗಿರುವಂಥ ಘಟನೆ ಬಗ್ಗೆ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಕಾನೂನಾತ್ಮಕ ಹೋರಾಟಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೆಲವೊಂದು ನಾವೇನು ಕ್ರಮ ತಗೊಂಡಿದ್ವಿ, ಹೇಗೆ ನಾವು ಅಲ್ಲಿನ ಜನತೆ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ಮಾತಾಡ್ತಿದ್ರೆ ಒಂದಷ್ಟು ಬಂತು. ಸರ್, JDS ಬಗ್ಗೆ ಮಾತಾಡ್ತಿದ್ದಾರೆ. JDSನವರು BJP ಜೊತೆ ತಮ್ಮನ್ನು ಅಡ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ JDS ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುತ್ತೆ ಈ ರೀತಿ ಅವ್ರ ಜೊತೆ ಮುಂದಕ್ಕೆ ಹೋದ್ರೆ ಅಂತ. ಹೌದಾ? ಅಂತ ಪರಿಸ್ಥಿತಿ ಇದೆಯಾ? ಖಂಡಿತ ಇಲ್ಲ ಮೇಡಮ್. ನಮ್ಮ ಪಾರ್ಟಿ ಅಲ್ಲಿ ಬಹಳ ಭದ್ರವಾಗಿದೆ. ನಮ್ದು ಅಲ್ಲಿ JDS ಅಂತಂದ್ರೆ ಮಂಡ್ಯ, ಹಾಸನ, ಮೈಸೂರಿನ ಕೆಲವು ಭಾಗಗಳಲ್ಲಿ. ಹಾಗಾಗಿ ಅವ್ರು ತಿಳ್ಕೊಂಡಿರೋದು ತಪ್ಪು ಭಾವನೆ. ಅವರಿಗೆ ಭಯ ಶುರುವಾಗಿರೋದು ಏನು ಅಂತಂದ್ರೆ JDS ಮತ್ತು BJP ಒಂದಾಗಿ ಮತ ಬ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ಆತಂಕ ಅವ್ರಿಗೆ ಶುರುವಾಗಿದೆ. ನಾನು ಪ್ರಾರಂಭದಿಂದ ಹೇಳ್ಕೊಂಬಂದಿದ್ದೀನಿ ಅದನ್ನು. ಈಗ ಕೊಪ್ಪ ಗಲಾಟೆ ಇರ್ಬೋದು, ನಾಗಮಂಗಲ ಇರ್ಬೋದು, ಅಥವಾ ಇವತ್ತಿನ ಮದ್ದೂರಿನ ಗಲಾಟೆ ಇರ್ಬೋದು, ಇವ್ರಿಗೆ ಏನು ಸಮಸ್ಯೆ? ನಾವೇ ಮಸೀದಿ ಒಳಗೆ ಗಣಪತಿ ತೊಗೊಂಡೋಗಿದ್ವಾ ನಮ್ಮ ಜನಾಂಗದವರು ಅಥವಾ ಹಿಂದೂಗಳು? ಇಲ್ವಲ್ಲ. ಮಸೀದಿ ಮುಂದೆ ಹೋಗ್ಬೇಕು ಬೇಡ ಅನ್ನೋಕೆ ಇವ್ರು ಯಾರು? ನಾವೆಲ್ಲಿದ್ದೀವಿ? ಯಾವ ಜಾಗದಲ್ಲಿದ್ದೀವಿ ಮೇಡಮ್? ನಾಗಮಂಗಲದಾಗ ಮಸೀದಿ ಮುಂದೆ ಹೋದರೆ ಅಲ್ಲೂ ಅಡ್ಡಿಪಡಿಸ್ತಾರೆ. ಅಂದರೆ ನಿರ್ಬಂಧಿತ ಪ್ರದೇಶವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಇದರಿಂದ ಏನಾಗಿದೆ ಅಂತಂದರೆ, ಎಲ್ಲ ಒಂದು ಕಡೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಎಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲೆಲ್ಲ ಈ ಥರ ಪ್ರಕರಣಗಳು ಹೆಚ್ಚು ಆಗ್ತಾ ಇದ್ದಾವೆ. ನೀವೆಲ್ಲ ನೆನ್ನೆಲ್ಲ ನೋಡಿರ್ಬೋದು, ಸುಮಾರು 8 ಜಿಲ್ಲೆಗಳಲ್ಲಿ ಈ ಥರ ಆಗಿದೆ. ಗಣಪತಿ ಹಬ್ಬದಲ್ಲಿ ಯಾಕೆ ಆಗಬೇಕಿದು? ಬೇರೆ ಸಂದರ್ಭದಲ್ಲಿ ಯಾಕೆ ಆಗೋದಿಲ್ಲ ಇದು? ಅದನ್ನು ಭಾಳ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಕಾಂಗ್ರೆಸ್ನವ್ರು ಏನು ಅಂತಂದರೆ, ನಮ್ಮ BJP ವಕ್ತಾರ ಹೇಳ್ದಂಗೆ ಇಲ್ಲೊಂದು ಕಡೆ ತುಷ್ಟೀಕರಣ ಮಾಡೋಕ್ಕಂತ ಮಾಡ್ತಾರೆ ಇವರು. ಯಾವ ಥರ ತುಷ್ಟೀಕರಣ ಮಾಡೋದು? ಈಗ ನೋಡಿ, ಏನೇ ಗಲಾಟೆ ಆಗಿದೆ, ಅವ್ನ ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ಜೈಲಿಗೆ ಕಳಿಸಿದ್ದೀವಿ, ಅಷ್ಟಕ್ಕೆ ಸಾಕ ಮೇಡಮ್? ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಮಗುನು ತೂಗುವಂಥದ್ದು, ತೊಟ್ಲು ತೂಗುವಂಥ ಮಗು ಚಿವುಟುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ನಾವು ಯಾವ ಸಂದರ್ಭದಲ್ಲೂ JDS ನಮ್ಮ ಅಲ್ಲಿ ಒಂದು ಬಲವಾಗಿರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ BJP ಅವ್ರ ಜೊತೆ ಕೈ ಜೋಡಿ, ಹಿಂದೆ ನಾವೆಲ್ಲ 2019 ಉಪಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ವಿ ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ. ಆಗಲೂ ಗೆದ್ದಿದ್ದಾರಲ್ಲೇ ನಮ್ಮ JDS ಅಭ್ಯರ್ಥಿ ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡ ಗೆದ್ದಿದ್ದು. ಹಾಗಾಗಿ ಇವರಿಗೆ ಕಾಂಗ್ರೆಸ್ನವ್ರಿಗೆ ಆತಂಕದ ಏನು ಶುರುವಾಗಿದೆ,
ಅವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಬರುವಂಥ ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಲಿ ಎಲ್ಲಿ 2028 ನಮಗೆ ಅವಕಾಶನೇ ಸಿಗೋದಿಲ್ವೇನೋ, ಅದಕ್ಕೋಸ್ಕರ ಅವರು ಈ ರೀತಿಯಾದಂಥ ಹೇಳ್ತಾರೆ, ಅಡ ಇಡೋವಂಥದ್ದು. ನಿಮ್ಮ ಪರ್ಸೆಂಟೇಜ್ ವೋಟರ್ ಕಡಿಮೆ ಆಗ್ಬಿಡ್ತವೆ, ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಂತ. ಖಂಡಿತ ಯಾಕೆ ಅಪನಂಬಿಕೆ ಕಾಂಗ್ರೆಸ್ ಮೇಲೆ ನಿಮಗೆ? ಕಾಂಗ್ರೆಸ್ ಮೇಲೆ ಅಪನಂಬಿಕೆ ಯಾಕೆ ಅಂತಂದ್ರೆ ಅದು ಯಾವಾಗಲೂ ಸಹ ಅದು ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸಿಲ್ಲ ಮೇಡಮ್. ಅದು ಕಾಂಗ್ರೆಸ್ ಪಕ್ಷ. ನಾನು ಹೇಳಿದ್ದೀನಿ, ಬಿಫೋರ್ ಇಂಡಿಪೆಂಡೆನ್ಸ್, ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್, ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಇನ್ ದಿ ಏನು ನಮ್ಮ ಈ ಭಾರತದ ಜನರ ಭಾವನೆಗಳನ್ನು, ಧಾರ್ಮಿಕ ನಂಬಿಕೆಗಳನ್ನು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಬಂದಿಲ್ಲ. ಯಾವುದೋ ಒಂದು ವರ್ಗನ ಅದನ್ನೇ ಅವರು ಖುಷಿ ಪಡಿಸ್ತಾ ಇದೆ ಹೊರತು ಅವರಿಗೋಸ್ಕರವಾಗಿ ಏನೋ ಈ ದೇಶ ಅಂತಲ್ಲೋ, ಅವರಿಗೋಸ್ಕರ ಈ ಕಾನೂನುಗಳು ಅಂತಲ್ಲೋ. ಫಾರ್ ಎಕ್ಸಾಂಪಲ್, ಮೊನ್ನೆ ತೊಗೊಂಡಂಥ 60 ಕೇಸಸ್ಸನ್ನು ಕೇವಲ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡಿದಂಥವ್ರನ್ನ ಮಾತ್ರ ತೊಗೊಂಡಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾರ ಅಂಥ ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದಾರೆ. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಹೋರಾಟ ಮಾಡಿದ್ರು ಕನ್ನಡ ನಾಡು ನುಡಿಗೋಸ್ಕರ, ಅವರನ್ನು ಆ ಪ್ರಕರಣಗಳನ್ನು ವಾಪಸ್ ತೆಗಿಲಿಲ್ಲ. ಅಥವಾ ಬಿಜೆಪಿಗೆ ಹೋರಾಟ ಮಾಡುವಂಥವ್ರು, ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡಿದಂಥ ಅನೇಕ ಪ್ರಕರಣಗಳಿದ್ದಾವೆ, ಅವನು ತೆಗಿಲಿಲ್ಲ. ಇವರು ವಿದ್ಯಾರ್ಥಿ ವಿನ್ಸೆಂಟ್ ಫ್ಯಾನ್ಸಿಸ್ ಇವರೇನು ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂತಾರೆ. ಆದರೆ ಅದೇನು ಫೈನಲ್ ಅಲ್ಲ. ಅವ್ರು ಹೇಳ್ದಂಗೆ ಹೈಕೋರ್ಟ್ ಗೈಡ್ಲೈನ್ಸ್ ಇದೆ. ಜೊತೆಗೆ ಓಟ್ ಬಗ್ಗೆ ಮಾತಾಡೋದಾದ್ರೆ, ಸಿದ್ದರಾಮಯ್ಯನವರೇ ಹಿಂದೊಂದ್ಸತಿ ಸೆಷನಲ್ಲಿ ಉಲ್ಲೇಖ ಮಾಡಿದ್ರು, 40 ಇತ್ತು, 19 ಆಯಿತು, ಇನ್ನು 1-2 ಸೀಮಿತ ಆಗುತ್ತೆ JDS. ಇದೇ ಥರ ಮುಂದುವರೆದ್ರೆ ಸಿದ್ದರಾಮಯ್ಯನವರು ಅವ್ರು ಎಲ್ಲಿಂದ ಬೆಳೆದ್ರು ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೆ ಪಾಪ ಕಾಳಜಿಯಿಂದ ಹೇಳಿದ್ರು. ಅಲ್ಲಲ್ಲ, ಅದು ಸುಳ್ಳು. ಅವರು ಏನು ಅಂತಂದ್ರೆ, ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಇನ್ನು 2 ಕಣ್ಣು ಹೊರಟೋಗ್ಬಿಡು, ಬೇರೆ ಒಂದು ಹೋದ್ರೂ ಸಹ ಅನ್ನೋ ಥರ ಒಂದು ಮನೋಭಾವನೆ ಇದೆ. ಅವ್ರಿಗೇನು ಅಂತಂದ್ರೆ, ಬಹುಶಃ ಕಾಂಗ್ರೆಸ್ ನಿರ್ನಾಮ ಅವರಿಂದಲೇ ಆಗುತ್ತೆ, ಆರಂಭ ಆಗುತ್ತೆ ನೋಡಿಬೇಕಾರೆ. ಅದು ಸೆಪ್ಟೆಂಬರ್ ಕ್ರಾಂತಿ ಆಲ್ರೆಡಿ ಚಾಲು ಆಗಿದೆ, ಆಗೋಗಿದೆ ಅದು. ಈಗ ಕಾಂಗ್ರೆಸ್ ತೆಗಿಲಿಕ್ಕೆ ನಾವು ಬಿಜೆಪಿ ಅಥವಾ JDS ನವರು ಬೇಕಿಲ್ಲ, ಕಾಂಗ್ರೆಸ್ ಇರೋರೆ ಅವರೇ ತೆಗಿತಾರೆ. ಆ ಥರ ಒಂದು ಆಂತರಿಕ ಒಂದು ಬೇಗುದಿ ಪ್ರಾರಂಭ ಆಗಿದೆ. ಆಮೇಲೆ ಸಿದ್ದರಾಮಯ್ಯ ಇದ್ದ ತಕ್ಷಣ 69-59 ಬರಲಿಲ್ಲ. ಆಗ ಎಲ್ಲರೂ ಇದ್ರು. ಆಗ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ರು, ಹೊರಟ್ಟಿ ಅವರಿದ್ರು, MP ಪ್ರಕಾಶ್ ಅವರಿದ್ರು. ಅವರು ಸ್ವಾರ್ಥಕ್ಕೋಸ್ಕರ ಹೋಗಿದ್ದು, ನನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅಂತ ಹೋಗಿದ್ರು. ಎಕ್ಸ್ಪೆಲ್ ಮಾಡಿದ್ರು ಅಂತ ಹೇಳಿದ್ರು. ಅಲ್ಲ, ಇವರು ಮುಖ್ಯಮಂತ್ರಿ ಮಾಡಲಿಲ್ವಲ್ಲ ನನ್ನ ಅಂತ ಹೇಳಿ ಅದರಿಂದ ಇವರೇ ಹೋಗಿದ್ದು. ಅಹಿಂದ ಕಟ್ಟಿದ್ರು, ABPJD ಕಟ್ಟಿದ್ರು, ಅಖಿಲ ಭಾರತ ಪ್ರಗತಿಪರ ಜನತಾದಳ ಕಟ್ಟಿದ್ರು. ಆಮೇಲೆ ಏನಾಯ್ತು ಮೇಡಮ್, ಆಯ್ತು ಇವರಿಗೆ ತಾಕತ್ತಿರೋ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ನೋಡ್ಲಿ, ಅವರು ಮಾಡಿ ತೋರಿಸ್ಲಿ. ಅವರು ಇವತ್ತು ದೇವೇಗೌಡರ ಬಗ್ಗೆ ಹೇಳ್ತಾರೆ, 40 ವರ್ಷದಿಂದ ತುಂಬಾ ಜತನದಿಂದ ಕಾಪಾಡ್ಕೊಂಡ್ ಬಂದಿದ್ದಾರೆ ಅನೇಕ ಹೋರಾಟಗಳ ಮುಖಾಂತರ. ಹಾಗಾಗಿ ನಮ್ಮ ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ನಾವು ಬಿಜೆಪಿ ಜೊತೆ ಇದ್ರೂ ಸಹ ನಮ್ಗೆ ಆ ಭಾವನೆಗಳಿಲ್ಲ. ಅವರು ನಮ್ಮ ಪಕ್ಷವನ್ನು ತುಣಿಬೇಕು ಅನ್ನೋ ಉದ್ದೇಶ ಅವ್ರಿಗೂ ಸಹ ಇಲ್ಲ. ನಾವು ಇನ್ನು ಭದ್ರವಾಗಿ ಇನ್ನೂ ಚೆನ್ನಾಗಿ ಮುಂದಿನ ಚುನಾವಣೆಗಳಲ್ಲಿ ನಾಗರಾಜ್ ಸರ್ ನೀವು ಹೇಳಬೇಕು, ಜಂಟಿ ಹೋರಾಟ ಮಾಡ್ತೀವಿ. ಈಗ ಮದ್ದೂರು ಪ್ರೊಸೆಷನ್ ಆಗೋ ಸಂದರ್ಭದಲ್ಲಿ ಗಣೇಶೋತ್ಸವ ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲು ತೂರಾಟ ಆಗುತ್ತೆ. ಸರ್ಕಾರವೇ ಆಗಿರ್ಬೋದು, ಪೊಲೀಸ್ನವರೇ ಇರ್ಬೋದು, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊತಾರೆ. ಅದು ಯಾರೇ ಆಗಿದ್ರೂ ಕೂಡ ಅವ್ರನ್ನ ಬಂಧಿಸಿ ಕಠಿಣ ಕ್ರಮ. ಮುಂದೆಂದು ಹಿಂಗೆ ಆಗಬಾರ್ದು. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಎಲ್ಲವೂ ಸಾಂಗವಾಗಬೇಕು. ಈ ಥರ ಡಿಸಿಷನ್ ತೊಗೊತಾರೆ ಅಂತ ಅನ್ಕೊಂಡ್ರೆ, ಅಫ್ಕೋರ್ಸ್ ಅದನ್ನು ತೊಗೊಂಡಿದ್ದಾರೆ. 500+ ಹಿಂದೂಗಳ ಮೇಲೂ ಕೇಸ್ ಬಿದ್ದಿದೆಯಲ್ಲ ಮೇಡಮ್. ಅದಾಯ್ತು. ಭಾಳ ಸ್ವಾರಸ್ಯಕರ ಅಂತ ಹೇಳಿದ್ರೆ, ಕೇಸ್ ನೀವು ರಿಜಿಸ್ಟರ್ ಮಾಡಿದ್ರಿ, ಬಹುಸಂಖ್ಯಾತರ ಕಣ್ಣನ್ನ ಒರೆಸ್ಲಿಕ್ಕೆ ಇಮಿಡಿಯೇಟ್ಲಿ ನೀವು ಕೇಸ್ ಮಾಡಿದ್ರಿ 21 ಜನರ ಮೇಲೆ. ಅಲ್ಲ ಸರ್, ನಾನು ಕೇಳೋದು 500 ಮಂದಿದು ಕೋಪ ಕಟ್ಕೊಂಡು ಇವ್ರು ಹಿಂದೂ ರಕ್ಷಣೆಗೆ ನಾನು ಬರ್ತೀನಿ ಅಂತ ಅವ್ರು ಹೆಂಗ್ ಅನ್ಕೋಬಹುದು? ಅದೇ ಹೇಳ್ತೀನಿ, 21 ಜನರ ಮೇಲೆ ಇಮಿಡಿಯೇಟ್ಲಿ ಕೇಸ್ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಜನರು ನಾಳೆಗೆ ನಮ್ಮ ಮೇಲೆ ತಿಳ್ಕೊಳ್ತಾರೆ ಅಂತ. ನಾಗಮಂಗಲದ ಪ್ರಕರಣದಲ್ಲಿ ಕಲ್ಲು ಹೊಡೆದ ಪ್ರಕರಣ ಆಗಿತ್ತಲ್ಲ, ಘಟನೆ ಆಗಿತ್ತಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಇಲ್ಲಿವರೆಗೆ ಏನಾಯ್ತು? ಅದು ಕೇಸಿನ ಪ್ರಕರಣ ಮುಂದೆ ಎಲ್ಲಿ ಮುಟ್ತು? ಬೇಡ, ವಿಧಾನಸೌಧದಲ್ಲಿ ಕುಳಿತುಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ಹೇಳಿದಂತ ವ್ಯಕ್ತಿ ಅವು ಹಾಗೆ ಹೇಳಲೇ ಇಲ್ಲ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ರಲ್ಲ. FSL ರಿಪೋರ್ಟ್ ಬಂದಿದೆ ಈಗ, ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಕೂಗಿರುವುದು ಅಂತ FSL ಫೋರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಇದರ ರಿಪೋರ್ಟ್ ಬಂದಿದೆ. ಇನ್ನೂ ಚಾರ್ಜ್ ಶೀಟೇ ಹಾಕಿಲ್ಲ ಅದರಲ್ಲಿ. ಅಲ್ಲಿ ವಿಧಾನಸೌಧದಲ್ಲಿ ಕುರಿತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಒಂದು ಧ್ವನಿ ನಿಮ್ಮ ಅವಧಿಯಲ್ಲಿ ಬರ್ತದೆ ಅಂತ ಹೇಳಿದ್ರೆ, ದೇಶದ್ರೋಹಿಗಳನ್ನ ಈ ರೀತಿ ಅರಚುವವರನ್ನ ನೀವು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾ ಇದ್ದೀನಿ ನೋಡಿ. ಕಾಂಗ್ರೆಸ್ಸಿನ ಅಜೆಂಡಾ ಇಷ್ಟೇನೆ, ತೋರಿಸಲಿಕ್ಕೆ ಭಾರತದ ಸಂವಿಧಾನ ಹಿಡ್ಕೊಂಡೇ ತಿರುಗಬೇಕು. ಸ್ವಲ್ಪ ದಿನದಲ್ಲಿ ಶಾರಿಯತ್ತನ್ನ ಕರ್ನಾಟಕದಲ್ಲಿ ಜಾರಿ ಮಾಡುವುದೇ ಇವರ ಉದ್ದೇಶ. ಖಂಡಿತ ಖಂಡಿತ ಖಂಡಿತ. ಇವರು ಸಂವಿಧಾನದ ನೋಡಿ ಮಾತಾಡಬೇಡಿ, ಸಂವಿಧಾನದ ಹೆಸರು ನನಗೆ ಡಿಸ್ಟರ್ಬ್ ಆಗ್ತದೆ.
also. ಏನದ್ರ ಅರ್ಥ? She is disturbing you ನೀವು- also. ಅಲ್ಲ, ನೀವು ಅದನ್ನ support ಮಾಡ್ತಾ ಇದ್ದೀರಲ್ಲ, She is ಏನಂತ disturbing you also. ಅಲ್ಲ, ಅವರು ಈ ನಾನು ಚರ್ಚೆಯನ್ನು follow ಹಾಳು ಮಾಡ್ತಾ ಮಾಡ್ತಾ ಇದ್ದೀನಿ. ಇದ್ದಾರೆ. ನೀವು ಚರ್ಚೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಸ್ವಾತಿ ಇದೇ ಕಾಂಗ್ರೆಸ್ನವರು ಇದೇ ಕಾಂಗ್ರೆಸ್ನವರು ಬಿಜೆಪಿ ಅವ್ರಿಗೆ ಅಧಿಕಾರ ಬಂದ್ರೆ 400+ ಬಂದ್ರೆ ಸಂವಿಧಾನ ತೆಗೆದು ಮನುಸ್ಮೃತಿ ಹಾಕ್ತಾರೆ ನೀವು ಹೇಳ್ಬೋದು. ಇವ್ರು ಹೇಳಂಗಿಲ್ಲ, ನೀವು ಹೇಳಿದ್ರೆ ಸರಿ, ಇವ್ರು ಹೇಳಿದ್ರೆ ತಪ್ಪು. ಪರ ವಿರೋಧ ಅಲ್ಲ ಇದು, ಸ್ವಾತಿ ಅರ್ಥ ಮಾಡ್ಕೋಬೇಕು. ಇವ್ರು ಮಾತಾಡ್ತಿದ್ದಾಗ ಅಲೋ ಮಾಡ್ಬೇಕು. ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಳ್ತೀನಿ. ನೀವು ಅದಕ್ಕೆ ಬೆಂಕಿ ಹಚ್ತೀರಾ, ಬತ್ತಿ ಇಡ್ತೀರಾ? ಬೇಡ, ಅದನ್ನ ಬೇಡ. ನಿಮ್ಮ ಅವಕಾಶ ಇದ್ದಾಗ ನೀವು ಮಾತಾಡ್ಬೇಕು, ಅವ್ರ ಅವಕಾಶ ಇದ್ದಾಗ ಅವ್ರು ಮಾತಾಡ್ಬೇಕು. ನೀವು ಮಾತ್ರ ಮನುಸ್ಮೃತಿ ತರ್ತೀರಿ, ಹಿಂದೂ ರಾಷ್ಟ್ರ ಮಾಡಬಂದಿಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಇದು, ಅದನ್ನ ಅಲ್ಲುಗಡಿಸ್ಕೊಳ್ತೀರಿ ಅಂತ ನೀವು ಟೀಕೆ ಮಾಡಿದ್ರೆ ಇವರೆಲ್ಲ ಒಪ್ಕೋಬೇಕು. ಅವ್ರ ಶರೀಯತ್ ಅಂದ್ರೆ ಮತ್ತೊಂದಂದ್ರೆ ಯಾಕೆ ಅಲೋ ಮಾಡಲ್ಲ? ಅವ್ರ ಅಭಿಪ್ರಾಯಕ್ಕೆ ನೀವು ಗೌರವ ಕೊಡಿ, ನಿಮ್ಮ ಅಭಿಪ್ರಾಯಕ್ಕೆ ಇವ್ರು ಗೌರವ ಕೊಡ್ತಾರೆ. ಅಲೋ ಮಾಡ್ಬೇಕು. ಸಂವಿಧಾನ ಹಿಡ್ಕೊಂಡು ಓಡಾಡೋದಲ್ಲ, ಹಂಗ ನಡ್ಕೋಬೇಕು. 500 ಕೇಸ್ ಹಾಕಿದಾರಲ್ಲ, ಯಾವ್ಯಾವ ಕೇಸು ಏನು ಎತ್ತ ಅಂತ ತಿಳ್ಕೋಬೇಕು. ಮದ್ದೂರಲ್ಲಿ ಪ್ರೊಸೆಷನ್ ಆಗೋದ್ರ ಮುಂಚೆ ಅದು ಸೂಕ್ಷ್ಮ ಪ್ರದೇಶ ಅನ್ನೋದಾಗಿದ್ರೆ ಅಲ್ಲಿ ಸೆಕ್ಯೂರಿಟಿ ಹಾಕಬೇಕಾಗಿತ್ತು. ಕೋಟೆಯನ್ನ ಕೊಳ್ಳೆ ಹಾಕಿದ್ಮೇಲೆ ಬೀಗ ಹಾಕಿದ್ದಲ್ಲ, ಅಲ್ಲಿ ಅಕ್ರಮವಾಗಿ ಮಸೀದಿಗಳಿದಾವೆ ಅಂತೆ. 2.5 ವರ್ಷದಲ್ಲಿ ಗಮನಕ್ಕೆ ಬಂದಿಲ್ವಾ? ಕಾಂಗ್ರೆಸ್ ಶಾಸಕರು ಉದಯ ಅವರಿಗೆ ಗಮನಕ್ಕೆ ಬಂದಿಲ್ವಾ? ನಿಮ್ಮ ತಪ್ಪು ಕಾಣಲ್ಲ. ಬಿ ಪ್ರೆಸೆಂಟ್. ಮುಂದೆಂದು ಹಿಂಗ್ ಘಟನೆ ಆಗಲ್ಲ. ಮದ್ದೂರು ಜನತೆಯ ಜೊತೆ ನಾನಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರ, ಡಿ ಕೆ ಶಿವಕುಮಾರ್ ಹೇಳಿದ್ರ, ಕದಲೂರು ಉದಯ ಅವರು ಹೇಳಿದ್ರ, ನಾವಿದ್ದೀವಿ ನಿಮ್ ಜೊತೆ ಅಂತ ಹೇಳಿದ್ರ, ಅಲ್ಲಿನ ಜನರಿಗೆ, ಅಲ್ಲಿನ ಹಿಂದೂ ಜನಗಳಿಗೆ, ಅಲ್ಲಿನ ಸ್ಥಳೀಯರಿಗೆ ನೀವು ಭರವಸೆ ಕೊಟ್ಟಿದ್ದೀರಾ? 4 ಜನನ ಅರೆಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತಾ ಸ್ವಾತಿ? 4 ಜನನ ಅರೆಸ್ಟ್ ಮಾಡಿಬಿಟ್ರೆ ಮುಗ್ದೋಯ್ತಾ? ನೀವು ಸ್ಪಾಟಿಗೆ ಹೋಗಿ ಗೊತ್ತಾಗುತ್ತೆ. ಅಲ್ಲೇ ಇರುವಂತ ಹಲವು ಮಹಿಳೆಯರು, ಇತರ ಕೋಮಿನ ಮಹಿಳೆಯರು ಏನ್ ಮಾತಾಡ್ತಿದ್ದಾರೆ ಗೊತ್ತಾ? ಯಾರು ಒಂದು ಹಬ್ಬ ಮಾಡ್ತಾರೆ, ದಿನಾ ಗಣೇಶ ಬರ್ತಾರೆ, ನಾವು ಬದುಕೋದು ಹೇಗೆ ಅಂತ ಕೇಳ್ತಿದ್ದಾರೆ. ನೋಡಿ, ಸಾಮರಸ್ಯವನ್ನ ಕಾಪಾಡಬೇಕು ಸ್ವಾತಿ, ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಯಾವಾಗ ನೋಡಿದ್ರು ಹಿಂಗೆ ಅಂದ್ರೆ ಯು ಹ್ಯಾವ್ ಟು ಅಲೋ. ಯಾಕಿದಾಗುತ್ತೆ? 2.5 ವರ್ಷದಲ್ಲಿ ಇದನ್ನು ಸ್ಕ್ರೂಟಿನಿ ಮಾಡಬೇಕಾಗಿದ್ದು. ಶಾಸಕರು ಯಾಕಿದ್ದಾರೆ? ಸುಮ್ಮನೆ ಇದ್ದಾರೆ. ಪ್ರತಿಯೊಂದು ಇದೊಂದೇ ಅಲ್ಲ, ಇದು ಕೂಡ ಇವತ್ತು ಮೇಜರ್ ಇನ್ಸಿಡೆಂಟ್ ಆಗಿದೆ. ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಣಗಳು ಹೋಗ್ತಾ ಇದ್ವು. ಯಾರು ನಿಮ್ಗೆ ಓಟ್ ಹಾಕಿಲ್ವಾ? ಇವತ್ತೇನ 82,000 92,000 ಓಟ್ ತಗೋತೀರಲ್ವಾ ನೀವು? 82,000 92,000 ಓಟ್ ತಗೋತೀರಲ್ವಾ ನೀವು? ಹಿಂದೂಗಳದ್ದು ಓಟ್ ತಗೋತೀರಲ್ವಾ? ಕೇವಲ ಅಲ್ಪಸಂಖ್ಯಾತ ತಗೊಂಡಿರ್ತೀರಾ? ಲಾಸ್ಟ್ ಟೈಮ್ ನಾಗಮಂಗಲ ಆಯ್ತು ಅಂದ್ರೆ ಈ ಸತಿ ಕರ್ನಾಟಕದಾದ್ಯಂತ ಅಲರ್ಟ್ ಆಗ್ಬೇಕಾಗಿತ್ತು. ನೀವು ಯಾಕೆ ಅಲರ್ಟ್? 2.5 ವರ್ಷದಲ್ಲಿ ಒಂದಲ್ಲ ಒಂದು ಇನ್ಸಿಡೆಂಟ್ ಹೆಂಗೆ ರಕ್ಷಣೆ ಮಾಡ್ತೀರಿ? ನಿಮ್ಮಲ್ಲಿ ಯಾಕೆ ನಂಬಿಕೆ ಇಟ್ಕೋಬೇಕು ಜನ? ಯಾಕೆ ನಂಬಿಕೆ ಇಟ್ಕೋಬೇಕು ನಿಮ್ಮಲ್ಲಿ ಜನ? ಹೆಂಗೆ ಇಟ್ಕೋತಾರೆ ನಿಮ್ಮಲ್ಲಿ ಜನ? ಅಲ್ಲಿರುವಂತಹ ಬಸ್ತಿಗಳನ್ನು, ಅಲ್ಲಿರುವಂತಹ ಮಸೀದಿಗಳನ್ನು ತೆರವುಗೊಳಿಸುವಂತ ಕೆಲಸ ಏನಾದ್ರು ಮಾಡಿದ್ರಾ? ಆಮೇಲೆ ಬರ್ತಾರೆ 22 ಜನ ಅರೆಸ್ಟ್ ಮಾಡ್ಕೊಂಡು. ಇಲ್ವಲ್ಲ, ನಾಚಿಕೆ ಆಗಬೇಕು. ಬಹುಸಂಖ್ಯಾತ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ನೋಡಿ, ಇಲ್ಲಿ ನೋಡಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದಲ್ಲ, ಹಂಗೆ ನಡ್ಕೋಬೇಕು. ರಾಜ್ಯ ಸರ್ಕಾರ ಮೇಡಮ್ ವಾಪಸ್ ತಗೊಂಡು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾಗಮಂಗಲದಲ್ಲಿ ಕೋಮುಗಲಭೆ ಆಗಿದೆ, ಕೊಪ್ಪದಲ್ಲಿ ಹನುಮಾನ್ ಧ್ವಜದ ಆಗಿದೆ ಮೇಡಮ್. ಇವರು ಏನು ಒಂದು ವಿಶೇಷ ಏನು ಅಂತಂದ್ರೆ, ಇವ್ರದ್ದು ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂತಾರೆ ಅತಿ ಹೆಚ್ಚು ಬಾರಿ ಯಾರು ಮೇಡಮ್? ದೇಶವನ್ನು 70 ವರ್ಷ ಆಳ್ದಂತಾರೆ ಇವರು. 93 99 ವರ್ಷ ತಿದ್ದುಪಡಿ ಮಾಡಿದ್ದಾರೆ. ನಾವು ಹಳೆ ಬ್ರಿಟಿಷರ ಕಾಲದಂತ ಕಾನೂನುಗಳನ್ನ ಚೇಂಜ್ ಮಾಡಿದ್ರೆ ಇವ್ರಿಗೆ ಯಾಕೆ ಇವ್ರಿಗೆ ಬೇಜಾರು? ಕಾಲಮಾನಕ್ಕೆ ತಕ್ಕಂತೆ, ಕಾಲಘಟ್ಟಕ್ಕೆ ತಕ್ಕಂತೆ ತೆಗೆದು ಹಾಕ್ಬೇಕು ಅಂತ ಈ ಕಲ್ಲೆಸೆಯುವಂಥದ್ದು ಯಾಕೆ ಆಗ್ತದೆ ಗೊತ್ತಾ? ಇದಕ್ಕೊಂದು ಕಾರಣ ಇದೆ. ಕಲ್ಲೆಸೆಯುವುದು ಯಾಕಾಗ್ತದೆ ಅಂತ ಕೇಳಿದ್ರೆ, ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ರಜ್ಮ್ ಅಂತ ಹೇಳ್ತಾರೆ, RAAJM ರಜ್ಮ್ ಅಂತ, ಕಲ್ಲೆಸೆದು ಶಿಕ್ಷೆ ಕೊಡುವಂಥದ್ದು ಅಂತ ಒಂದು ಪದ್ಧತಿ ಇದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಈ ನೆಲಮೂಲದ ಸಂಸ್ಕೃತಿಯಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಲ್ಲನ್ನ ದೇವರು ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ.
ಗಂಡಕಿ ನದಿಯಲ್ಲಿ ಸಿಕ್ಕಿರುವಂತ ಸಾಲಿಗ್ರಾಮವನ್ನ ದೇವರು ಅಂತ ಹೇಳ್ತೀವಿ. Okay. ನರ್ಮದಾ ನದಿಯಲ್ಲಿ ಸಿಕ್ಕಿರುವಂತ ಒಂದು ಕಲ್ಲನ್ನ ಲಿಂಗ ಅಂತ ಹೇಳಿ ಪೂಜಿಸ್ತೀವಿ. ಕಲ್ಲನ್ನ ಮೆಟ್ಟಿದ ಕೂಡಲೇ ಅಲ್ಲಿ ಹೆಣ್ಣು ಬರ್ತಾಳೆ ಅಂತ ಹೇಳಿ ಅಲ್ಲಿ ರಾಮ ಮುಟ್ಟಿದಾಗ ಅಲ್ಲಿ ಸಂತೋಷ ಪಡ್ತಾಳೆ. ಗೋವಾ ಇನ್ಕ್ವಿಸಿಷನ್ ಅಂತ ಒಂದು ಆಯ್ತು ಗೊತ್ತಾ ನಿಮ್ಗೆ? ಪೋರ್ಚುಗೀಸರು ಗೋವಾದ ಹಿಂದೂಗಳಿಗೆ ಎಷ್ಟು ಅನ್ಯಾಯ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಕಣ್ಣು ಕೆತ್ತರು, ಕೈ ಕಡಿದ್ರು. ಆವಾಗ ತಮ್ಮ ಸಂಪತ್ತನ್ನೆಲ್ಲ ಬಿಟ್ರು, ಮನೆ ಮಠ ಬಿಟ್ರು, ತಮ್ಮ ಚಿನ್ನ ಮುತ್ತು ರಕ್ತ ಎಲ್ಲವನ್ನ ಬಿಟ್ರು. ಮನೆಯಲ್ಲಿರುವಂತ ಸಣ್ಣ ಸಣ್ಣ ಕಲ್ಲಿನ ವಿಗ್ರಹಗಳಿದನ್ನಲ್ಲ ಅದನ್ನ ತಾಯಂದಿರು ಮಡಿಲಲ್ಲಿ ಹಾಕೊಂಡು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಕಡೆ ಬರ್ತಾರೆ, ಬೆಳಗಾವಿ ಕಡೆ ಹೋಗ್ತಾರೆ, ಮಹಾರಾಷ್ಟ್ರದ ರತ್ನಗಿರಿ ಕಡೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ತಮ್ಮ ಜೀವ ಉಳಿಸ್ಕೊಳ್ಬೇಕು, ನಮ್ಮ ದೇವರನ್ನ ಉಳಿಸ್ಕೊಳ್ಬೇಕು. ಕಲ್ಲಿನಲ್ಲಿ ದೇವರನ್ನ ಕಂಡವರು. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ, ಒಂದು ಶಿಲೆಯೂ ಸಹಿತ ಶಂಕರನಾಗ್ತದೆ. ಹಾಗಾಗಿ ಕಲ್ಲು ಸಹಿತ ನಮಗೆ ಎಸಿಯುವಂತದಲ್ಲ. ಒಂದು ಕಲ್ಲಿನಲ್ಲಿ ದೇವರು ಕಾಣು, ಅದೇ ದೇವರಂತಲ್ಲ, ಅದರಲ್ಲಿ ದೇವರು ಕಾಣು ಅಂದ್ರೆ ನಾವು ಕೈ ಮುಗಿತೀವಿ. ಅರಬ್ ರಾಷ್ಟ್ರದಲ್ಲಿರುವಂತ ಈ ಕಲ್ಲು ಹೊಡೆಯುವಂತ ಪ್ರಕರಣ ಪ್ಯಾಲಿಸ್ಟೈನ್ಗೆ ಬಂತು. ಪ್ಯಾಲಿಸ್ಟೈನ್ ನಿಂದ ಕಲ್ಲು ಹೊಡೆಯುವ ಪ್ರಕರಣ ಎಲ್ಲಿಗೆ ಬಂತು? ಕಾಶ್ಮೀರಕ್ಕೆ ಬಂತು. ಕಾಶ್ಮೀರದಿಂದ ಈ ಕಲ್ಲು ಹೊಡೆಯುವುದು ಎಲ್ಲಿ ಬಂತು? ಇವಾಗ ಮದ್ದೂರಿಗೆ ಬರ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ಆ ಅರಬ್ ಕಲ್ಚರು, ಕಲ್ಲು ಹೊಡೆಯುವ ಕಲ್ಚರು ನಮ್ಮ ದೇಶಕ್ಕೆ ಬೇಡ ಸ್ವಾಮಿ. ನಮ್ಮ ದೇಶಕ್ಕೆ ಆ ಕಲ್ಲನ್ನು ದೇವರು ಅಂತ ಹೇಳಿ ಪೂಜಿಸುವಂತ ಸ್ಥಳ ನಮ್ಮ ಸಂಸ್ಕೃತಿ ನಮಗಿರ್ಲಿ. ಅನ್ಯ ಧರ್ಮದವರು ಇರ್ಲೇಬೇಡ, ಪೂಜೆ ಮಾಡ್ಲೇಬೇಡ ಅಂತ ನಾವು ಹೇಳುದಿಲ್ಲ. ಮೋದಿ ಅವರು ಏನ್ ಹೇಳ್ತಾರೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಎಲ್ಲರ ವಿಕಾಸ ಆಗಬೇಕು ಅಂತ ಹೇಳ್ತಾರೆ. ಮುಸ್ಲಿಮರನ್ನ ಹೊರತಾಗಿಸಿ ಭಾರತ ಇಡಬೇಕು ಅಂತ ಹೇಳಿ ನಾವೆಲ್ಲೂ ಮೋದಿ ಅವರು ಹೇಳ್ತಾರೆ, ಎಲ್ಲೂ ಸಹಿತ ಆದ್ದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅವಶ್ಯಕತೆ ಏನಿತ್ತು? ಇದು ನ್ಯಾಯವಾ? ಇದು ನ್ಯಾಯವಾ? ಇದು ನ್ಯಾಯವಾ? ಈ ರೀತಿ ಈ ಒಂದು ಕಲ್ಲನ್ನ, ಮರವನ್ನ, ಗಾಳಿಯನ್ನ, ಮಣ್ಣನ್ನ ದೇವರನ್ನು ಅಂತ ಪ್ರಾರ್ಥಿಸುವಂತ ಈ ಸ್ಥಳದಲ್ಲಿ ನಮ್ಮ ದೇವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್, ನಾನು ಇನ್ನೊಂದು ಮೂಲಭೂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಸೀದಿಯ ಮುಂದೆ JDS ವಕ್ತಾರರು ಸ್ವಲ್ಪ ಗಮನಿಸಿ, ಮಸೀದಿಯ ಮುಂದೆ ಹಿಂದೂ ಪ್ರೊಸೆಷನ್ ಹೋಗ್ಲೇಬಾರ್ದ? ಇದರೆ ಹಾರ್ಡ್ ಅಂಡ್ ಫಾಸ್ಟ್ ರೂಲ್? ಟಿಪ್ಪು ಸುಲ್ತಾನ್ ನಾಗಮಂಗಲದಲ್ಲಿ ಅದೇ ಮಾಡಿದ್ದಾರೆ. ನಾಗಮಂಗಲದಲ್ಲಿ ಅದೇ ಮಾಡಿದ್ದಾರೆ ಮೇಡಮ್. ಎಲ್ಲಾ ಮಸೀದಿಗಳ ಮುಂದೆ ತಗೊಂಡು ರಸ್ತೆ ಇರೋದು ಯಾಕೆ ಗೊತ್ತಾ? ನೋಡ್ರಿ, ಮದ್ದೂರಿನ ಮಸೀದಿಯ ಮುಂದಿರುವ ರಸ್ತೆಗೂ ಸಹಿತ ನಾವು ಟ್ಯಾಕ್ಸ್ ಕಟ್ಟಿದೀವಿ. ನಾವು ವೆಹಿಕಲ್ ಓನರ್ಸ್ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅಲ್ಲಿ ಹೋಗ್ಲಿಕ್ಕೆ. ಟಿಪ್ಪು ಸುಲ್ತಾನ್ ರ್ಯಾಲಿ ಮಾಡ್ತಿರಲ್ಲ, ನೀವು ಡಿಜೆ ಹಾಕ್ತೀರಿ. ರ್ಯಾಲಿ ಮಾಡ್ಕೊಂಡು ಹೋಗುವಾಗ ನಾವೇನಾರ ಕಲ್ಲು ಹೊಡೆದಿದೀವ? ಈದ್ ಮಿಲಾದ್ ದಿವಸ ದೊಡ್ಡ ರ್ಯಾಲಿ ಆಗ್ತದಲ್ಲ, ನಾವೇನಾರ ಕಲ್ಲು ಹೊಡೆದಿದೀವ? ಯಾವಾಗಾರ ಕಲ್ಲು ಹೊಡಿತೀವ ನಾವು? ನೋಡ್ರಿ, ಈ ದೇಶ ಎಂತ ಸಂಸ್ಕೃತಿ ಅಂತ ಹೇಳಿದ್ರೆ, ಜರೋಸ್ಟ್ರಿಯನ್ ಧರ್ಮದವರು ಬಂದು ಈ ದೇಶದಲ್ಲಿ ಇರಬೇಕು ಅಂತ ಕೇಳಿದಾಗ ನಮ್ಮ ರಾಜ ಗುಜರಾತ್ನವನು ಹಾಲು ತೋರಿಸಿದಂತೆ, ಇದು ತುಂಬ ಹೋಗಿದೆ ಈ ಮಡಕೆ, ಇಲ್ಲಿ ಇಡಕ್ಕಾಗಲ್ಲ ಅಂದಾಗ ಅವನು ಸಕ್ಕರೆ ಹಾಕದಂತೆ. ನಾವು ಈ ಹಾಲಿನಲ್ಲಿ ಸಕ್ಕರೆ ಹಾಕಿ ಕರಗಿರ್ತೀವಿ. ನೀವು ಇಲ್ಲಿ ಇರಿ, ನಮ್ಮಂತೆ ಇರಿ, ಆದ್ರೆ ಅಲ್ಲಿಯ ಕಲ್ಲು ಹೊಡೆಯುವ ಸಂಸ್ಕೃತಿ ನಮಗೆ ಬೇಡ. ಈಗ ಬಿಜೆಪಿ ಮತ್ತು JDS ಅವರು ಒಂದಾಗಿ ಮದ್ದೂರಲ್ಲಿ ಬೀಡು ಬಿಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಭರವಸೆಯನ್ನು ಕೊಡ್ತಿರೋದು ಕೇವಲ ಓಟ್ಗಾಗಿನ? 100%. ಇನ್ನೇನಾಗೋದಕ್ಕೆ ಸಾಧ್ಯ? ಯಾವ ಪ್ರಕರಣನೂ ಬೇಡ ದಿವ್ಯಾ. ನೀವ್ ಯಾಕೆ ಹೋಗ್ತಿಲ್ಲ? ಪೂಜ್ಯ ಧರ್ಮಸ್ಥಳದ ಪ್ರಕರಣವನ್ನ ತೆಗೆದುಕೊಂಡ್ಬಿಡೋಣ. ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳ್ಬಿಡ್ತೀನಿ. ಅಲ್ಲ ರೀ, 15 ಧರ್ಮಸ್ಥಳ ಯಾಕೆ? ಇಲ್ಲ 13 ಸ್ಥಳಗಳಲ್ಲಿ ಧರ್ಮಸ್ಥಳ ಅವಶ್ಯಕತೆ ಇಲ್ಲ ಮೇಡಮ್. ಧರ್ಮಸ್ಥಳ ಬೇಡ್ರಿ. ಧರ್ಮಸ್ಥಳ ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. ಡೈವರ್ಟ್ ಮಾಡ್ತಾ ಇದ್ದೀರಿ. ಹಿಂದೂಗಳು ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. 2.5 ವರ್ಷದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್. ಹೇಳ್ಬೇಕಾಯ್ತು ರೀ. ನಾನು ಇವತ್ತಿನ ದಿನ ಕಾಂಗ್ರೆಸ್ ಹಿಂದೂ ದೇವರುಗಳನ್ನ ನೀವು ಮೆರವಣಿಗೆ ಮಾಡೋದಿದ್ರೆ ಆಯ್ತಾ, ಮಾಡಲೇಬೇಕು ಅನ್ನೋದಿದ್ರೆ ಯಾವ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ, ಇಲ್ಲಿ ತಗೊಂಡೋಗ್ಬಿಡಿ ಅಲ್ಲಿ ತಗೊಂಡೋಗ್ಬಿಡಿ ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಅನ್ ಇನ್ಫಾರ್ಮೇಶನ್ ಫ್ರಮ್ ದ ಇಂಟೆಲಿಜೆನ್ಸ್ ಅಂಡ್ ಪೊಲೀಸ್. ಯಾಕ್ರಿ ಯಾಕೆ ಸಾರಿ ಕೇಳಿಲ್ಲ? ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಸಾರಿ ಕೇಳಿಲ್ಲ.
ಧರ್ಮಿಷ್ಠ ಆಗಿ ನಡ್ಕೊಂಡು ನೋಡಿ ಅದನ್ನ ಅರ್ಥ ತಿಳ್ಕೊಳ್ಳಿ. ಅದ್ರ ತಿಳ್ಕೊಳ್ಳಿ ತಾಯಿ ನಿನ್ನ ಭೂಮಿಯಲ್ಲಿ ನಾನಿದ್ದೀನಿ, ನನಗೆ ಸಂತೋಷವಾಗ್ತಿದೆ ಅನ್ನೋದ್ರ ಅರ್ಥ ಅದಲ್ಲ. ಅದ್ರಲ್ಲೂ ರಕ್ಷಿತ ಅಂತ ಹೇಳೋರ್ಗೆ ಅವಕಾಶ ಇಲ್ಲ ಕಾಂಗ್ರೆಸ್ ಅಲ್ಲಿ. ಉಲ್ಲೇಖ ಅಲ್ಲ, ಧರ್ಮದ ಪ್ರತೀಕ, ಧರ್ಮದ ಪರ್ಯಾಯ. 2.5 ವರ್ಷದಲ್ಲಿ ಒಂದಲ್ಲ ಒಂದು ಹೆಸರು ಆಯ್ತು. 2.5 ವರ್ಷದಲ್ಲಿ ಒಂದಲ್ಲ ಒಂದು ಹೆಸರು ಆಯ್ತು. ಜನ ಹೆಂಗೆ ಧರ್ಮಸ್ಥಳಕ್ಕೆ ಹೋಗ್ತಾರೆ, RSS ಗೆ ಪಾಕಿಸ್ತಾನದ ಜಿಂದಾಬಾದ್ ಅಂತಾರೆ. ಧರ್ಮದ ಬಗ್ಗೆ, ಹಿಂದೂಗಳ ಬಗ್ಗೆ, ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಕಾಂಗ್ರೆಸ್ಸಿಗೆ ಯಾವ ಕಾಳಜಿಯೂ ಇಲ್ಲ. ಹಿಂದೂ ಕಾಳಜಿ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಸ್ಕೃತಿ ಬಗ್ಗೆ ಅಷ್ಟೊಂದು ಅವ್ರಿಗೆ ಕಾಳಜಿ ಇದೆ. ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಲ್ಲ, RSS 2 ವಿಂಗ್ಗಳಾಗಿ ಅಲ್ಲಿ ಕೆಲಸ ಮಾಡ್ತಲ್ಲ. ಯಾರು ಹೇಳಿದ್ರು ನಿಮಗೆ? ಇದನ್ನ ಯಾರು ಹೇಳಿದ್ರು? ನೀವು ಹೇಳಿದ್ರು. ಸುಪ್ರೀಂ ಕೋರ್ಟ್, ನೀವೇನು ಹೈಕೋರ್ಟ್, ನಿಮ್ಮ ಮಾತನ್ನ ಮಾಡಬೇಕು. ಬಟ್ಟೆ ಕಟ್ಕೊಂಡು ಕೂತಿಲ್ಲ ನಾವು. ನಿಮ್ಮಲ್ಲೂ 4 ಬಣ ಆಗಿದ್ರೆ DK ಶಿವಕುಮಾರ್ ಒಂದು, ಪರಮೇಶ್ವರದ ಒಂದು, ಸಿದ್ದರಾಮಯ್ಯ ಒಂದು, ನಾನು ನಿಮಗೊಂದು ವಿಷಯ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರು ಕೊಟ್ರೇನ್ರಿ ಮೇಡಮ್? ಕಾಂಗ್ರೆಸ್ನವ್ರಿಗೆ ಧರ್ಮ ಅಂತಂದ್ರೆ ಮುಸಲ್ಮಾನರು ಕಾಣಿಸ್ತಾರೆ, ನಾಳೆ ನಮ್ಮ ಭಾವನೆಗಳಿಗೆ ಗೌರವ ಇಲ್ಲ. ಭಕ್ತರ ವಿಚಾರವಾಗಿ ಮೇಡಮ್ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ we fight for cause. ಆಯ್ತಾ? we don't fight to divide. let me be very clear on this. of course this is divide only. ಇರಿ ಮೇಡಮ್, ಘಟನೆ ಆಗಿದೆ, ಅದನ್ನ ಕಾಂಗ್ರೆಸ್ ಮಾಡಿಲ್ಲ, ಅಥವಾ ಅದು ಕಾಂಗ್ರೆಸ್ ಉತ್ತೇಜನೆಯಿಂದನೂ ಮಾಡಿಲ್ಲ, ಅಥವಾ ಕಾಂಗ್ರೆಸ್ ಪ್ರೇರಿತ ಘಟನೆಯೂ ಅಲ್ಲ. ಘಟನೆ ನಡೆದೋಗಿದೆ. ಇದ್ರ ಬಗ್ಗೆ ನನಗೂ ಕೂಡ ಬಹಳ ವೇದನೆ ಇದೆ, ಬೇಸರ ಇದೆ. ಆದರೆ ಘಟನೆ ನಡೆದಿರುವಂತ 24 ಗಂಟೆ ಒಳಗೆ ಏನೇನಾಗಬೇಕು ಅದು ನಡೀತಾ ಇದೆ. give some time to police what has happened. ಈಗ ಅಲ್ಲಿ ಮುಂಜಾಗ್ರತಾ ಕ್ರಮವನ್ನ ಇವ್ರು ಹೇಳ್ತಾ ಇದಾರಲ್ಲ ಮೇಡಮ್, ಪೊಲೀಸರಿಗೆ ಇನ್ಫಾರ್ಮೇಶನ್ ಇತ್ತು, ಅದಕ್ಕೆ ಅವ್ರು ಎಲ್ಲ ತರನ ಮುಂಚೆ ಕಾನೂನು ಕ್ರಮ ತಗೋತಾರೆ. ವೈನಾಟಿನ ಮದ್ದವರು ನಾಗಮಂಗಲದಲ್ಲಿ ಕಾಂಗ್ರೆಸ್ನ ಮುಖಂಡನ ಮಗ, ಅಧ್ಯಕ್ಷನ ಮಗ, ಅವ್ರ ನೇತೃತ್ವದಲ್ಲಿ ಗಣೇಶ ಮೆರವಣಿಗೆ ಆಗಿದ್ದು ಹೋಸಲ್ಲ, ಬಿಜೆಪಿ ಅವರಿಂದ ಅಲ್ಲ. ತಮ್ಮ ಮಾಹಿತಿ ಅಲ್ಲ ಅಂತ ಎಕ್ಸಾಂಪಲ್ ಇದ್ದಾಗ ಈ ಸತಿ ಹುಷಾರಾಗಿರ್ಬೇಕು. ಹೌದು. ಆಮೇಲೆ ಏನ್ ಮಾಡಿದ್ರು, ಈ 1 ತಿಂಗಳು ಮುಂಚೆನೆ ಬಂದು ಶಾಂತಿ ಸಭೆ ಮಾಡಿದ್ರು ನಾಗಮಂಗಲದಲ್ಲಿ. ಆದ್ರೆ 4ನೇ ತಾರೀಕು ನಾವು ಅದ್ದೂರಿಯ ಗಣೇಶೋತ್ಸವವನ್ನು ಮಾಡಿದ್ದೀವಿ. ಈ ಹಿಂದೂ ದೇಶದಲ್ಲಿ ಇದ್ಕೊಂಡು, ನಾವು ಭಾರತದಲ್ಲಿ ಇಟ್ಕೊಂಡು ನಮ್ಮ ದೇವರ ಧಾರ್ಮಿಕ ನಂಬಿಕೆಗಳನ್ನ ಈ ರೀತಿಯಾಗಿ ನಾವು ಕಾನೂನಿನ ಮೊರೆ ಹೋಗಿ ಪೂಜೆ ಮಾಡುವಂತ ಪರಿಸ್ಥಿತಿ ತಂದ್ಬಿಟ್ರಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ ಧರ್ಮ ಅಂದ್ರೆ ಧರ್ಮ ಅಂದ್ರೆ ಏನು ತಿಳ್ಕೊಂಡಿದ್ದಾರೆ? ಅಲ್ಪಸಂಖ್ಯಾತರನ್ನ ಕಾಪಾಡೋದೇ ಬರೀ ಅವ್ರ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಬಹುಸಂಖ್ಯಾತರ ನಮ್ಮ ಧರ್ಮ ಇಲ್ಲ. ಇವ್ರು ವೋಟ್ ಬ್ಯಾಂಕ್, ವೋಟಿಂಗ್ ಮಾತ್ರ ಇವರು ಬೇಕು ನಮ್ಮ ಜನಗಳು. ಆದ್ರೆ ಅವರ ಭಾವನೆಗಳ ಗೌರವಿಸುವಂತ ಸಣ್ಣ ಸೌಜನ್ಯ ಇಲ್ಲ. ಆಯ್ತು, ಮದ್ದೂರಿ ವಿಚಾರ ಬರ್ತೀವಿ. 500 ಜನಕ್ಕೆ ಈಗ ಹಾಕಿದ್ದಾರೆ FIR. ಅಮಾಯಕರು ಏನಕ್ಕೆ ಹಾಕಿದ್ದಾರೆ? ಕಣ್ಣೊರ್ಸೆ ಕೆಲಸ ಮಾಡಕ್ಕೆ ಹಾಕಿದ್ದಾರೆ. ಮುಸ್ಲಿಮರ ಜನಸಾಮಾನ್ಯರಿಗೆ ಹೆಂಗಿದೆ ಅಂತ ಹೇಳಿದ್ರೆ, ಸ್ವಾತಿ ಆಗ್ಲೇ ಹೇಳ್ತಿದ್ರು ಹಿಂದೂಗಳಿಗೆ ಅವ್ರ ಹಬ್ಬವನ್ನ ಮಾಡೋದಕ್ಕೆ ಅಂತ ರಿಸ್ಟ್ರಿಕ್ಷನ್ಗಳೇನು ಇಲ್ಲ. ಆದ್ರೆ ಮಸೀದಿ ಹತ್ರ ಹೋಗ್ತಿದ್ದಾಗ DJ ಆಫ್ ಮಾಡ್ಬಿಡಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ. ಈ ತರ ರಿಸ್ಟ್ರಿಕ್ಷನ್ಸ್ ಜನಕ್ಕೆ ಹೆಂಗಂದ್ರೆ, ಅರೆ ಇವ್ರ ಆಜಾನ್ ಕೂಗ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೈಕ್ ಹಿಡ್ಕೊಂಡೇ ಕೂಗ್ತಾರೆ. ನಾವು ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ, ಅದೇನೋ ಒಂಚೂರು DJ ಹಾಕತ್ತೀವಿ ಅಂದ್ರೆ ಇವ್ರು ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋ ಭಾವನೆ ಇದೆಯಲ್ಲ. ಇದಕ್ಕೆ ಹಬ್ಬಗಳನ್ನ, ನಮ್ಮ ನಾಡ ಹಬ್ಬಗಳನ್ನ, ನಮ್ಮ ಧಾರ್ಮಿಕ ಹಬ್ಬಗಳನ್ನ ಮಾತ್ರ ಮಾಡಬೇಕಾದಂತ ಸಂದರ್ಭದಲ್ಲಿ ಇವರಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತದೆ, ಎಲ್ಲಿಲ್ಲದ ರಿಸ್ಟ್ರಿಕ್ಷನ್ ಬಂದ್ಬಿಡ್ತದೆ. ಆಗ ಮಾತ್ರ ಇವರಿಗೆ ಧಾರ್ಮಿಕ ಭಾವನೆಗಳು ಎಚ್ಚರಿಕೆ ಆಯ್ತವೆ. ನಾವು ಅಪರೂಪಕ್ಕೆ ಮಾಡುವಂಥದ್ದು ಮೇಡಮ್, ವರ್ಷಕ್ಕೊಂದ್ಸಲ ಗಣೇಶೋತ್ಸವ ಮಾಡ್ತೀವಿ, ದೀಪಾವಳಿ ಮಾಡ್ತೀವಿ. ಇಲ್ಲ, ನಾವು ಅವ್ರು ಹೋಗ್ಬಿಟ್ಟು ಅವ್ರ ಭಾವನೆಗಳಿಗೆ ಮೇಡಮ್ ಅಲ್ಲೇನಾರು ಹೋಗಿ ನಾವೇನಾರು ಘೋಷಣೆಗೆ ಹೋಗಿದೀವ? ಮದ್ದೂರಲ್ಲಿ ಘೋಷಣೆಗೆ ಹೋಗಿದೀವ? ನಾಗಮಂಗಲದಲ್ಲಿ ಘೋಷಣೆಗೆ ಹೋಗಿದೀವ? ಇಲ್ವಲ್ಲ. ಅಲ್ಲ, ಅದಿರ್ಲೇ ಇದು ವಿಚಾರಕ್ಕೆ ಬನ್ನಿ. ಹಾಗಾಗಿ ಮೇಡಮ್ ಅಲ್ಲಿನ ಜಿಲ್ಲಾಡಳಿತ ಮೇಡಮ್, ಅಲ್ಲಿನ ಜಿಲ್ಲಾಡಳಿತ ವೈಫಲ್ಯ ಕಾರಣ ಮೇಡಮ್. ಇದಕ್ಕೆ ಪೊಲೀಸರು ಮಾಹಿತಿಯನ್ನು ತೆಗೆದುಕೊಂಡು, ಗುಪ್ತಚರ ಮಾಹಿತಿ ಇರುತ್ತಲ್ಲ ಮೇಡಮ್, ಯಾವ ರಸ್ತೆ ಹೋದ್ರೆ ಏನೇನು ಸಮಸ್ಯೆ ಆಗ್ಬೋದು
ಹನುಮಂತ, ಯಾವ ಬಿಜೆಪಿ ವಿಚಾರ ಷಡ್ಯಂತ್ರನೇ. ಯಾವುದೇ ಕಾರಣಕ್ಕಿಲ್ಲ ಮೇಡಮ್. 100% ಅಲ್ಲ, ನಮ್ಮ ಧಾರ್ಮಿಕ ಭಾವನೆ 100% ರಾತ್ರಿ ನಮ್ಮ ಹಬ್ಬ ನೀವು ಕಳಿಸಿದ್ರ 22 ಜನ ಮುಸ್ಲಿಂ ಕಲ್ಲೆಲ್ಲಿಂದ ಬಂದ ಮೇಡಮ್? ನೋಡಿ ಬಿಜೆಪಿ ಷಡ್ಯಂತ್ರನೇ ಅಂತಲ್ಲ ಅದು. ಯಾಕೆ ಬೇರೆ ಯಾವ ಇಶ್ಯೂ ಇಲ್ಲ, ತುಷ್ಟೀಕರಣ ನಾಗಮಂಗಲ ಅಂತ ಹೇಳೋದು ಹಾಗಿದ್ರೆ ಮದ್ದೂರಿನಿಂದ ಎಷ್ಟು ದೂರದಲ್ಲಿದೆ? ಇನ್ನೊಂದು ಆರ್ಡಿ ಒಂದು 25 ಕಿಲೋಮೀಟರ್. ಕಳೆದ ವರ್ಷ ನಾಗಮಂಗಲದಲ್ಲಾಗಿದೆ. ಸುತ್ತಮುತ್ತಲ ಏರಿಯಾದಲ್ಲಿ ಮದ್ದೂರು ಬಂತು. ನಾವೆಲ್ಲ ಕಾಳಜಿ ತೆಗೆದುಕೊಳ್ಬೇಕು. ಆ ಸಂದರ್ಭದಲ್ಲಿ ಮಸೀದಿ ಒಳಗೆ ಏನಾದ್ರೂ ಹತ್ಯಾರಗಳಿದಾವ, ಏನಾದ್ರೂ ಕಲ್ಲು ಇವಂತಗಳಿದಾವ, ಅಥವಾ ಏನಾದ್ರೂ ತೊಂದರೆ ಆಗುವಂತದ್ದು ವಸ್ತುಗಳಿದಾವ ಅಂತ ನೋಡುವಂತ ಡ್ಯೂಟಿ ಯಾರ್ದಾಗಿತ್ತು? ಇಂತಿಂತ ಸೈಜ್ ಕಲ್ಲುಗಳು ಇಲ್ಲ, ಇದು ಅಧಿಕಾರಿಗಳದೇ, ಸರ್ಕಾರದಲ್ಲ ಸರ್. ಇದು ಎಲ್ಲ ಅಧಿಕಾರಿಗಳು ಸರ್ಕಾರದ ಭಾಗವೇ ಮಾಡ್ಲೇಬೇಕು. ಯಾವ ಅಧಿಕಾರಿ ಕೂಡ ಸರ್ಕಾರ ಮೀರಿ ನಡ್ಕೋತಾರ ಸರ್ಕಾರ ಹೇಳಿ ಮುತುವರ್ಜಿ ವಹಿಸಬೇಕು, ಮುಂಜಾಗ್ರತಾ ಕ್ರಮ ತಗೋಬೇಕು. ಸ್ವಾತಿ ಜನ ನೋಡ್ತಿದ್ದಾರೆ, ಅವ್ಯವಸ್ಥೆನ ಜನ ನೋಡ್ತಿದ್ದಾರೆ. ಇವರ ಪೊಲೀಸರನ್ನ ನಿಯಂತ್ರಣ ಮಾಡುವಂತ ಮಂತ್ರಿ ಯಾರು? ಗೃಹ ಸಚಿವರೇ. ಈ ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೆ, ದಯಮಾಡಿ ತಾವು ಆ ಮಸೀದಿಗೆ ಕಲ್ಲಿಟ್ಟಿದ್ದಾರೆ ನೋಡಿ ಅಂತ ಹೇಳಲ್ಲ, ಕಲ್ಲಿಟ್ಟಿರ್ಬೋದು, ಗಮನ ಹರಿಸಿ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಜ್ ನಮ್ಮ ಆಗ್ರಹ ಇಷ್ಟೇ. ನಾವೇನಂತೀವಿ, ಒಂದು ಊರಿಗೆ ಒಂದು ಮಂತ್ರಿ ಬಂದ ಅಂತ ಹೇಳಿದ್ರೆ ಏನೆಲ್ಲ ತನಿಖೆ ಮಾಡ್ತೀರಿ? ಪೊಲೀಸರು ಬರ್ತಾರೆ, ನಾಯಿ ತಗೊಂಡು ಬರ್ತಾರೆ, ಇದೆಲ್ಲ ಅಂದ್ರೆ ಕಲ್ಲಿದೆ ಅಂತಾನೆ ಬರ್ತಾರ? ಇದ್ರೆ ಇರಬಹುದು ಅನ್ನುವಂತ ದೃಷ್ಟಿಯಿಂದ ಬರ್ತಾರೆ. ಹಾಗೆ ಗಣೇಶನ ವಿಗ್ರಹ ಹೋಗ್ತಾ ಇದೆ. ಒಂದು ನಿಮಿಷ, ನಾಗಮಂಗಲದಲ್ಲಿ ನೈತಿಕ ಹೊಣೆಯನ್ನ ಸರ್ಕಾರ ಕೇರಳ, ಆಂಧ್ರ, ತಮಿಳುನಾಡು ಸರ್ಕಾರ ಹೊಣೆ, ಕಾಂಗ್ರೆಸ್ ಏನ್ ಸ್ವಾತಿ ಇದು? ಹೌದು, ತಪ್ಪಾಗಿದೆ, ಮುಂದಾಗ್ದಿರ ನೋಡ್ಕೊತೀವಿ. ಇದು ಬರ್ಬೇಕು. ಏನ್ ಸ್ವಾತಿ ಇದು? ಯಾರು ಮಾಡಿದ್ರು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು. ಏನ್ ಸ್ವಾತಿ ಇದು? ಜವಾಬ್ದಾರಿ ತಗೊಳ್ಳಿ ನೀವು. ನಾನೇನ್ ಹೇಳ್ತಾ ಇದ್ದೀನಿ, ನನ್ನ ಕೊನೆಯ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಕೂತ್ಕೊಂಡಿದ್ದೀನಿ ಅಂತಂದ್ರೆ ಜವಾಬ್ದಾರಿ ತಗೊಂಡೇ ಮಾತಾಡ್ತಾ ಇರುವಂತದ್ದು. ನೀವು ಗಲಾಟೆ ಹೊಡಿತಾ ಇದ್ದೀರಿ. ನೀವು ವಕ್ತಾರರಾಗಿ ನಿರ್ವಹಿಸ್ತಿಲ್ಲ ಕೆಲಸವನ್ನ. ನೀವು ವಕ್ತಾರರಾಗಿ ನಿರ್ವಹಿಸ್ತಾ ನಮ್ಮ ಆಗ್ರಹ ಏನಿದೆ ಅಂತ ಹೇಳಿದ್ರೆ, ಸಂವಿಧಾನ ಅಂತ ಹೇಳಿ ಕೇವಲ ಬಾಯಿ ಬಲದ ವಾದ ಸಾಕಾಗುವುದಿಲ್ಲ. ನಿಮ್ಮ ಅಟಿಟ್ಯೂಡ್ ಶಾರೀರಿಕ ಕಡೆಗೆ ಹೋಗ್ತಾ ಇದೆ. ಅದನ್ನ ನಿಲ್ಲಿಸಿ. ಹಿಂದೂಗಳನ್ನು ಪ್ರೀತಿಸಿ, ಮುಸ್ಲಿಮರನ್ನು ಪ್ರೀತಿಸಿ, ಹಿಂದೂಗಳ ಬಗ್ಗೆ ಲಕ್ಷ್ಯ ಕೊಡಿ. ಜನರ ನಿಜವಾದ ಸಮಸ್ಯೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದರ ಆಧಾರದ ಮೇಲೆ ರಾಜಕಾರಣ ಮಾಡಿ, ಅದರ ಆಧಾರದ ಮೇಲೆ ಇಷ್ಟೇ ದಿವ್ಯಾ ಹೇಳ್ತಾ ಇರುವಂತದ್ದು. ಅಲ್ಲಾಗಿರುವಂತದ್ದು ಸತ್ಯ. ಆದರೆ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ವಿಫಲ ಆಗಿದೆ. ರಕ್ಷಣೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸಂಪೂರ್ಣ ವಿಫಲ. ಹಾಗಾಗಿ ಕಾಂಗ್ರೆಸ್ ವಿಫಲ ಆಗಿದೆ. ಒಟ್ಟಾರೆ ಮದ್ದೂರು ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂತ ಕಲ್ಲು ದೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಹಂಗ ನಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಬಿಜೆಪಿಯವರು ನೈತಿಕ ಬೆಂಬಲವನ್ನು ಕೊಡಬೇಕಾ, ಅವರ ರಕ್ಷಣೆಯ ಜವಾಬ್ದಾರಿಯನ್ನು ತಗೋಬೇಕಾ, ತಗೊಳ್ಳಿ. ಆದರೆ ವೋಟ್ ಬ್ಯಾಂಕ್ ಆಗಿ ಈ ಪ್ರಯತ್ನ ಬೇಡ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಝೀ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.